ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 22. ಗಿರೀಶ್ ಮತ್ತು ಶ್ರೀಮಾತೆಯರು. ಶ್ರೀರಾಮಕೃಷ್ಣರು ಬದುಕಿದ್ದ ಅವಧಿಯಲ್ಲಿಯೇ ಅವರನ್ನು ಗಿರೀಶ್ ಅವತಾರಿ ಎಂದು ಸಾರ್ವಜನಿಕವಾಗಿಯೇ ಉದ್ಘೋಷಿಸಿದ್ದನು. ಅದೇ ಶ್ರೀಮಾತೆಯವರ ವಿಷಯವಾಗಿ ಅವನು ಅವರನ್ನು ತನ್ನ ಗುರುವಿನ ಪತ್ನಿಯರೆಂದು ಅಪಾರ ಮನ್ನಣೆ ನೀಡುತ್ತಾ ಅವರ ಬಗೆಗೆ ಅತ್ಯಂತ ಗೌರವ ಭಾವನೆಯನ್ನು ಹೊಂದಿದ್ದನು. ಒಂದು ದಿನ ಅವನು ತನ್ನ ಎರಡನೆಯ ಪತ್ನಿಯೊಂದಿಗೆ ತನ್ನ ಮನೆಯ ಉಪ್ಪರಿಗೆಯ ಮೇಲೆ ಅತ್ತಿಂದಿತ್ತ ಹೆಜ್ಜೆ ಹಾಕುತ್ತಿದ್ದಾಗ ಹತ್ತಿರವೇ ಇದ್ದ ಬಲರಾಮ್ ಮನೆಯ ಮಾಳಿಗೆಯ ಮೇಲೆ ಶ್ರೀಮಾತೆಯವರು ಇರುವುದನ್ನು ಕಂಡನು. ಗಿರೀಶನ ಪತ್ನಿ ಅವರಿರುವುದನ್ನು ನೋಡಿ ಗಂಡನಿಗೆ ಹೇಳಿದಳು, ನೋಡಿ, ಅಲ್ಲಿ ಶ್ರೀಮಾತೆಯವರು ತಿರುಗಾಡುತ್ತಿದ್ದಾರೆ. ಗಿರೀಶ್ ಆ ಕೂಡಲೇ ತನ್ನ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿ ಉತ್ತರಿಸಿದನು, ಇಲ್ಲ ಇಲ್ಲ, ಈಗ ನನ್ನ ದೃಷ್ಟಿ ಸರಿಯಿಲ್ಲ. ಅವರ ಕಡೆ ನಾನೀಗ ನೋಡಲಾರೆನು. ನಾನು ಹಾಗೆ ಕಳ್ಳ ದೃಷ್ಟಿ ಬೀರುವುದಿಲ್ಲ. ಕೂಡಲೇ ಅವನು ಅಲ್ಲಿಂದ ಕೆಳಗೆ ಇಳಿದು ಹೋದನು. ಗಿರೀಶನ ಎರಡನೆಯ ಪತ್ನಿಯ ಭಾಗ್ಯದಿಂದ ಅವನಿಗೆ ಅಪಾರ ಕೀರ್ತಿ, ಸಂಪತ್ತು ಮತ್ತು ಶ್ರೀರಾಮಕೃಷ್ಣರ ಅನುಗ್ರಹವು ದೊರಕಿತೆಂದು ಹೇಳುತ್ತಿದ್ದುದುಂಟು. ಗಿರೀಶ್ ಆಕೆಯಿಂದ 3 ಮಕ್ಕಳನ್ನು ಪಡೆದನು. 2 ಹೆಣ್ಣು ಮಕ್ಕಳು, 1 ಪುತ್ರ. ಹೀಗೆ ಅವನ ಮಗ ಹುಟ್ಟಿದಾಗ ಪತ್ನಿಯು ಗಂಭೀರವಾದ ರೋಗಕ್ಕೆ ತುತ್ತಾದಳು. ಗಿರೀಶ್ ಆಕೆಯ ಚಿಕಿತ್ಸೆಗಾಗಿ ವ್ಯವಸ್ಥೆ ಮಾಡಿ ಅದು 1 ವರ್ಷದವರೆಗೆ ಮುಂದುವರಿಯಿತು. ಆದರೆ ಆಕೆ ಅಂತಿಮವಾಗಿ 1888ರ ಡಿಸೆಂಬರ್ 26ರಂದು ತೀರಿಕೊಂಡಳು. ದುಃಖ ತಪ್ತನಾದ ಗಿರೀಶ್ ಆಗ ಗಣಿತದ ಕಲಿಕೆ ಮತ್ತು ತನ್ನ ಕಿರಿಯ ಮಗನ ಲಾಲನೆ ಪಾಲನೆಯಲ್ಲಿ ಅದನ್ನು ಮರೆಯಲು ಯತ್ನಿಸಿದನು. ಗಿರೀಶ್ ಒಮ್ಮೆ ಶ್ರೀರಾಮಕೃಷ್ಣರನ್ನು ತನ್ನ ಪುತ್ರನಾಗಿ ಹುಟ್ಟುವಂತೆ ಕೇಳಿಕೊಂಡಿದ್ದನು. ಹಾಗಾಗಿ ಅವನು ಆ ಹುಡುಗನನ್ನು ಅವರೆಂಬ ಭಾವದಿಂದ ಅತ್ಯಂತ ಆದರದಿಂದ ನೋಡಿಕೊಳ್ಳುತ್ತಿದ್ದನು. ಅವನಿಗಾಗಿ ಗಿರೀಶ್ ಹೊಸ ಹೊಸ ಬಟ್ಟೆಗಳನ್ನು, ಲೋಟ ತಟ್ಟೆಗಳನ್ನು, ಗಾಜಿನ ಲೋಟಗಳನ್ನು ತಂದುಕೊಡುತ್ತಿದ್ದನು ಮತ್ತು ಅವುಗಳನ್ನು ಬೇರೆಯವರು ಉಪಯೋಗಿಸಿದಂತೆ ನೋಡಿಕೊಂಡನು. ಶ್ರೀಮಾತೆಯವರು ಆ ಮಗುವನ್ನು ಕಂಡಾಗಲೆಲ್ಲ ಎತ್ತಿ ತಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಿದ್ದರು. 1890ರಲ್ಲಿ ಶ್ರೀಮಾತೆಯವರು ಬಾರಾನಗರದ ಸೌರೀಂದ್ರ ಠಾಕೂರ್ ಮನೆಯಲ್ಲಿ ಉಳಿದುಕೊಂಡಿದ್ದರು. ಆಗಿನ್ನೂ ಗಿರೀಶ್ ತನ್ನ ಪತ್ನಿಯ ಸಾವಿನ ಶೋಕದಿಂದ ಹೊರಬಂದಿರಲಿಲ್ಲ. ಈ ಸಂಗತಿ ಸ್ವಾಮಿ ನಿರಂಜನಾನಂದರಿಗೆ ತಿಳಿದಿತ್ತು. ಅವರು ಗಿರೀಶನಿಗೆ ಶ್ರೀಮಾತೆಯವರನ್ನು ಕಾಣುವಂತೆ ಒತ್ತಾಯ ಮಾಡಿದರು. ಹಾಗಾಗಿ ಗಿರೀಶ್ ಪ್ರಥಮ ಬಾರಿಗೆ ತನ್ನ 3 ವರ್ಷದ ಮಗನೊಂದಿಗೆ ಶ್ರೀಮಾತೆಯರನ್ನು ಬಾರಾನಗರ್ನಲ್ಲಿ ದರ್ಶನ ಮಾಡಿದನು. ಆ ಪುಟ್ಟ ಹುಡುಗನಿಗೆ ಆ ಸಮಯದಲ್ಲಿನ್ನೂ ಸರಿಯಾಗಿ ಮಾತನಾಡಲು ಬರುತ್ತಿರಲಿಲ್ಲ. ಅವನು ಸನ್ನೆ ಮತ್ತು ತೊದಲು ನುಡಿಗಳನ್ನಷ್ಟೇ ಬಳಸುತ್ತಿದ್ದನು. ಶ್ರೀಮಾತೆಯವರನ್ನು ಅವನು ಈ ಮುನ್ನ ನೋಡಿದ್ದನು. ಆತ ಉತ್ಸಾಹದಿಂದ ಶ್ರೀಮಾತೆಯವರು ವಾಸವಿದ್ದ ಮೇಲ್ಮಹಡಿಯ ಕಡೆ ಬೆರಳು ಮಾಡಿ ತೋರುತ್ತಾ ಹೂ ಹೂ ಎಂದಷ್ಟೇ ಹೇಳಿದ. ಶ್ರೀಮಾತೆಯವರ ಒಬ್ಬ ಸೇವಕ ಬಾಲಕನನ್ನು ಮಹಡಿಯ ಮೇಲಕ್ಕೆ ಕರೆದುಕೊಂಡು ಹೋದನು. ಆಗ ಅವನು ಶ್ರೀಮಾತೆಯವರ ಮುಂದೆ ನೆಲದ ಮೇಲೆ ಉರುಳಾಡಿದನಷ್ಟೆ. ನಂತರ ಕೆಳಗೆ ಬಂದ ಅವನು ತನ್ನ ತಂದೆಯ ಕೈ ಹಿಡಿದು ಜಗ್ಗಿ ಎಳೆಯತೊಡಗಿದನು. ಗಿರೀಶ್ ಗದರಿಸುವ ಧ್ವನಿ ಮಾಡಿದನು, ನಾನು ಶ್ರೀಮಾತೆಯವರ ಬಳಿ ಹೇಗೆ ಹೋಗಲಿ? ನಾನೊಬ್ಬ ಮಹಾಪಾತಕಿ. ಆದರೆ ಆ ಹುಡುಗ ತಂದೆಯನ್ನು ಅಲ್ಲಿ ಒಂಟಿಯಾಗಿ ಬಿಡಲಿಲ್ಲ. ಕೊನೆಗೆ ಗಿರೀಶ್ ತನ್ನ ಮಗನನ್ನು ಎತ್ತಿಕೊಂಡು ಮಹಡಿಯ ಮೆಟ್ಟಿಲುಗಳನ್ನು ಏರುವಾಗ ಅವನ ದೇಹ ಕಂಪಿಸುತ್ತಿತ್ತು ಮತ್ತು ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದುವು. ಹಾಗೆ ಬಂದವನು ಮಾತೆಯವರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ನೆಲದ ಮೇಲೆ ಅಡ್ಡಬಿದ್ದನು. ಈ ಮಗುವಿನ ಮೂಲಕವೇ ನಾನು ತಮ್ಮ ಪವಿತ್ರ ಪಾದಗಳ ದರ್ಶನ ಮಾಡಿದೆನು ಎಂದು ಹೇಳಿದನು. ಈ ಘಟನೆ ನಡೆದ ಸ್ವಲ್ಪ ದಿನಗಳ ನಂತರ ಆ ಮಗನು ತೀರಿಕೊಂಡನು. ಗಿರೀಶ್ ತನ್ನ ಜೀವನದ ಆರಂಭದ ದಿನಗಳಲ್ಲಿ ಆತನ ಮೊದಲ ಪತ್ನಿ ತೀರಿಕೊಂಡಾಗ ಆ ದುಃಖವನ್ನು ಮರೆಯಲು ಮದ್ಯಪಾನಕ್ಕೆ ಮೊರೆ ಹೋದನು. ಈಗ ಅವನು ತನ್ನ ಎರಡನೆಯ ಪತ್ನಿಯ ಸಾವು ನಂತರ ಮಗನ ಸಾವಿನ ದುಃಖವನ್ನು ಭರಿಸಲು ದೈವಾನುಗ್ರಹದ ಮೊರೆ ಹೋಗಲು ತೀರ್ಮಾನಿಸಿದನು. ಮುಕುಂದ್ ಬನ್ ಸೇನ್ ತಮ್ಮ ನೆನಪುಗಳಲ್ಲಿ ಹೀಗೆ ಬರೆಯುತ್ತಾರೆ,
ಯಾವಾಗಲೇ ಆಗಲಿ ಗಿರೀಶ್ಗೂ ಶ್ರೀರಾಮಕೃಷ್ಣರನ್ನು ಮತ್ತು ಶ್ರೀಮಾತೆಯರನ್ನು ಕುರಿತು ಪ್ರಸ್ತಾಪಿಸಿದಾಗ ಅವರ ಮಾತು ವಿಶೇಷ ಶಕ್ತಿ ಸಂಪನ್ನತೆಯಿಂದ ಕೂಡಿರುತ್ತಿತ್ತು. ಅದು ಇತರ ಭಕ್ತರ ಮಾತುಗಳಿಂದ ಸಂಪೂರ್ಣ ಭಿನ್ನವಾಗಿರುತ್ತದೆ. ಈ ಮಹನೀಯರಿವರ ದೈವತ್ವ ಮತ್ತು ಮಹನೀಯ ಪ್ರೀತಿಯಲ್ಲಿ ಗಿರೀಶ್ ಇಟ್ಟಿದ್ದ ಭಕ್ತಿ ಮತ್ತು ನಂಬಿಕೆಗಳು ಆತನ ಮಾತುಗಳಲ್ಲಿ ಹೇಗೆ ಅಭಿವ್ಯಕ್ತಿಗೊಳ್ಳುತ್ತಿದ್ದವು ಅಂದರೆ, ಆ ನುಡಿಗಳನ್ನು ಕೇಳಿದವರು ಸ್ಫೂರ್ತಿಗೊಳಗಾಗುತ್ತಿದ್ದರು. ನಂತರ ಅವರು ನನಗೆ ಹೇಳಿದುದೇನೆಂದರೆ, ಅವರು ಮತ್ತು ಅವರಂತಹ ಶ್ರೀರಾಮಕೃಷ್ಣರ ಭಕ್ತರೆಲ್ಲರೂ ಮೊದಮೊದಲು ಶ್ರೀಮಾತೆಯವರ ಔನ್ನತ್ಯವನ್ನು ಗುರುತಿಸಲಾಗಿರಲಿಲ್ಲವಂತೆ. ಅವರು ಹೇಳಿದರು, ನಾವು ಅವರಿಗೆ ನಮ್ಮ ಹೃತ್ಪೂರ್ವಕ ಗೌರವವನ್ನು ಸಲ್ಲಿಸುತ್ತಿದ್ದುದು ಅವರು ಶ್ರೀರಾಮಕೃಷ್ಣರ ಆಧ್ಯಾತ್ಮ ಪತ್ನಿಯೆಂದು. ನಾವುಗಳು ಶ್ರೀರಾಮಕೃಷ್ಣರನ್ನಷ್ಟೇ ನಮ್ಮ ಮಾರ್ಗದರ್ಶಕರು, ಸ್ನೇಹಿತರು, ತಂದೆ, ತಾಯಿ, ಹೀಗೆ ಎಲ್ಲರೂ ಅವರೇ ಎಂದು ಭಾವಿಸಿದ್ದೆವು. ಆದರೆ ಈ ವಿಚಾರವಾಗಿ ನಿರಂಜನಾ ಅವರೇ ನನ್ನ ಕಣ್ಣುಗಳನ್ನು ತೆರೆಸಿದರು. ಬದುಕಿನ ದುರಂತಗಳಲ್ಲಿ ಸಿಕ್ಕಿಕೊಂಡು ನಾನು ದುಃಖ ಸಂಕಟಗಳಿಂದ ನರಳುತ್ತಿದ್ದಾಗ ನನ್ನ ಮನಸ್ಸು ಸಹಜ ಸ್ಥಿತಿಗೆ ಬರಲು ಅವರು ಆಗಾಗ ನನ್ನ ಬಳಿ ಬಂದು ತಮ್ಮ ಆಧ್ಯಾತ್ಮ ಮಾತುಗಳಿಂದ ನನ್ನ ಮನಸ್ಸನ್ನು ಬೇರೆಡೆಗೆ ತಿರುಗಿಸುತ್ತಿದ್ದರು. ಒಂದು ದಿನ ನಾನು ಅವರಿಗೆ ಹೇಳಿದೆನು, ಸೋದರ ನಿರಂಜನ್, ಈಗ ನಾನು ಶ್ರೀರಾಮಕೃಷ್ಣರನ್ನು ನೋಡಲಾಗದುದು ಎಂತಹ ದೌರ್ಭಾಗ್ಯ. ಅವರು ನನಗೆ ಆಶ್ರಯ ಕೊಟ್ಟಿದ್ದವರು, ನೆರಳು ನೀಡಿದವರು. ನಿರಂಜನ್ ಮಧ್ಯಪ್ರವೇಶಿಸಿ ಹೇಳಿದರು, ಏಕೆ ಹಾಗೆ? ಶ್ರೀಮಾತೆಯವರು ಇದ್ದಾರಲ್ಲವೇ? ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರ ನಡುವೆ ವ್ಯತ್ಯಾಸ ಉಂಟೇನು? ಲಕ್ಷ್ಮಿ ಇಲ್ಲದ ನಾರಾಯಣನನ್ನು, ಪಾರ್ವತಿ ಇಲ್ಲದ ಶಿವನನ್ನು, ಸೀತೆ ಇಲ್ಲದ ರಾಮನನ್ನು, ರಾಧಾ ರುಕ್ಮಿಣಿಯರಿಲ್ಲದ ಕೃಷ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇನು? ಈ ಮಾತುಗಳಿಂದ ನನಗೆ ಆಶ್ಚರ್ಯವಾಯಿತು. ಅವರಿಗೆ ನಾನು ಹೇಳಿದೆ, ನೀವು ಹೇಳುತ್ತಿರುವುದೇನು? ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರು ಒಬ್ಬರೇ ಏನು? ನಿರಂಜನ್ ಉತ್ತರಿಸಿದರು, ಸರಿ, ನೀವು ಶ್ರೀರಾಮಕೃಷ್ಣರನ್ನು ಅವತಾರಿ ಎಂದು ನಂಬಿದ್ದೀರಿ, ಅಂದರೆ ದೇವರೇ ಮಾನವ ರೂಪದಲ್ಲಿ ಬಂದವರೆಂದು. ಹಾಗಾದರೆ ಅವರು ಒಬ್ಬ ಸಾಮಾನ್ಯ ಸ್ತ್ರೀಯನ್ನು ತಮ್ಮ ಆಧ್ಯಾತ್ಮ ಸಂಗಾತಿಯನ್ನಾಗಿ ಸ್ವೀಕರಿಸಿದರೆಂದು ನೀವು ಹೇಳಿದ ಹಾಗಾಯಿತು. ನೀವು ನಮ್ಮ ಶ್ರೀರಾಮಕೃಷ್ಣರು ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳಿ. ಬ್ರಹ್ಮ ಮತ್ತು ಶಕ್ತಿ ಇಬ್ಬರೂ ಒಂದೇ, ಎರಡೆಂದು ಪ್ರಕಟಗೊಂಡರೂ ಸಹ ಶ್ರೀಮಾತೆಯವರು ಶಕ್ತಿ, ಪರಿಪೂರ್ಣ ಬ್ರಹ್ಮ ಶ್ರೀರಾಮಕೃಷ್ಣರ ಶಕ್ತಿ. ಅವರ ಮಾತುಗಳು ನನ್ನ ದೃಷ್ಟಿಯನ್ನು ಸರಿಪಡಿಸಿದವು. ಆ ಕೂಡಲೇ ನಾನು ಅವರನ್ನು ದಿವ್ಯ ಸ್ವರೂಪಿಣಿ, ಜಗನ್ಮಾತೆ, ಮನುಕುಲದ ಉದ್ಧಾರಕ್ಕಾಗಿ ಮಹಾಮಾತೆಯಾಗಿ ಅವತರಿಸಿದ್ದಾರೆಂದು ಕಂಡು ಅರಿತೆನು. ಆಗ ಜಯರಾಮ್ ಬಾಟಿಗೆ ಹೋಗಿ ಶ್ರೀಮಾತೆಯನ್ನು ನಾನು ನೋಡಬೇಕೆಂಬ ಉತ್ಕಟ ಅಭಿಲಾಷೆ ನನ್ನಲ್ಲಿ ಮೂಡಿತು. ನನ್ನ ಆಗಿನ ದುರ್ಭರ ಸನ್ನಿವೇಶದಿಂದ ಪಾರು ಮಾಡಿ ನನ್ನ ಕಣ್ಣೀರನ್ನು ಒರೆಸಿ ನನ್ನ ಸಂಕಟವನ್ನು ದೂರ ಮಾಡುವವರು ಅವರೇ ಎಂದು ಅರಿತೆನು. ನನ್ನ ಆಸೆಯನ್ನು ನಿರಂಜನ್ ಈಡೇರಿಸಲು ಒಪ್ಪಿಕೊಂಡು ನನ್ನ ಜೊತೆಗೆ ಬರಲು ಮುಂದಾದರು. ಆದರೆ ಬಲರಾಮ್ ಬಸು ನಮ್ಮ ಈ ಯೋಜನೆಯನ್ನು ಬಲವಾಗಿ ವಿರೋಧಿಸಿದರು. ಏಕೆಂದರೆ ನನ್ನ ಸಮಸ್ಯೆ ಮತ್ತು ದುಃಖದ ಕಾರಣಗಳನ್ನು ಅವರಲ್ಲಿಗೆ ಒಯ್ದು ಶ್ರೀಮಾತೆಯವರನ್ನು ದುಃಖಗೊಳಿಸಬಾರದೆಂಬುದು ಅವರ ಅಭಿಪ್ರಾಯ. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತೆಯಿಂದ ದೂರವಿದ್ದರೂ ಸಹ ನನ್ನ ಸಮಸ್ಯೆಯನ್ನು ನಿರಂಜನ್ ಸ್ವಾಮಿಯವರ ಗಮನಕ್ಕೆ ತಂದು ಅವರ ಒಪ್ಪಿಗೆ ಪಡೆದ ನಂತರವೇ ನಾವು ಜಯರಾಮ್ ಬಾಟಿಗೆ ಹೊರಟೆವು. ಕಾಮರಾ ಪುಕಾರ್ಗೆ ನಾನು ಪ್ರಥಮ ಬಾರಿ ಹೋದಾಗ ನನಗಾದ ಆನಂದವನ್ನು ಮಾತಿನಲ್ಲಿ ಹೇಳಲಾರೆನು. ಶ್ರೀರಾಮಕೃಷ್ಣರು ಜನಿಸಿದ ಕುಟೀರ ನನ್ನ ಕಣ್ಣಿಗೆ ಮಹರ್ಷಿಯೊಬ್ಬರ ಆಶ್ರಮದಂತೆ ಕಂಡುಬಂದಿತು. ಅಲ್ಲಿಯ ದೃಶ್ಯಗಳು ಮತ್ತು ವಾತಾವರಣ ನನಗೆ ಮನಮೋಹಕವೆನಿಸಿದುವು. ನಾವು ಜಯರಾಮ್ ಬಾಟಿಗೆ ಮುಂದೆ ಸಾಗಿದೆವು. ಆ ಸ್ಥಳದಲ್ಲಿ ನಾನು ಇದ್ದ ಸಮಯದಲ್ಲಿ ಶ್ರೀಮಾತೆಯವರನ್ನು ನೇರವಾಗಿ ಕೇಳಿದೆನು, ಒಳ್ಳೆಯದು ತಾಯಿ, ತಾವು ನನ್ನ ನಿಜವಾದ ಮಾತೆಯೋ ಅಥವಾ ನನ್ನನ್ನು ದತ್ತು ತೆಗೆದುಕೊಂಡ ಮಾತೆಯೋ? ಶ್ರೀಮಾತೆಯವರು ಹೇಳಿದರು, ಹೌದು, ನಾನು ನಿನ್ನ ನಿಜವಾದ ತಾಯಿ. ಮುಂದುವರಿದು ಗಿರೀಶ್ ತನ್ನ ಅರ್ಥಗರ್ಭಿತವಾದ ಮಾತು, ಪರಿಣಾಮಕಾರಿಯಾದ ಮಾತುಗಳಲ್ಲಿ ಹೇಳಿದನು. ಹೌದು, ಮಹಾಮಾತೆಯವರು ಜನ್ಮ ತಾಳಿದ್ದು ಒಬ್ಬ ಹಳ್ಳಿಯ ಹುಡುಗಿಯಾಗಿ, ವಾಸ ಮಾಡಿದ್ದೂ ಸಹ
ಆ ದೂರದ ಹಳ್ಳಿಗಾಡಿನಲ್ಲಿ ನಾಗರಿಕತೆ ಮತ್ತು ಲೌಕಿಕ ಬದುಕಿನಲ್ಲಿ ಮುಳುಗಿರುವ ಪಟ್ಟವಾಸಿ ಪುರುಷರ ಮತ್ತು ಸ್ತ್ರೀಯರ ಗೌಜು ಗದ್ದಲಗಳಿಲ್ಲದ ದೂರದ ಸ್ಥಳದಲ್ಲಿ ತಾಯಿಯವರಿಂದ ನಾನು ಏನನ್ನು ಬೇಡಿಕೊಳ್ಳಲಿ? ನಾನು ಅವರ ಸಮೀಪಕ್ಕೆ ಹೋದ ಕೂಡಲೇ ನನ್ನ ದುಃಖ ದುಮ್ಮಾನಗಳೆಲ್ಲ ಇದ್ದಕ್ಕಿದ್ದಂತೆ ದೂರವಾದುವು ಮತ್ತು ನನ್ನ ಮನಸ್ಸಿನಲ್ಲಿ ಹಿಂದೆಂದೂ ಕಾಣದಂತಹ ಅಪೂರ್ವ ಶಾಂತಿ ನೆಲೆಗೊಂಡು ಮೈಮರೆತೆನು. ಓಹ್, ಆ ದಿನಗಳು ನನಗೆ ಸ್ವರ್ಗದ ಸುಖ ಮತ್ತು ಸಂತೋಷಗಳಿಂದ ತುಂಬಿದ್ದವು. ಒಂದು ದಿನ ಜಯರಾಮ್ ಬಾಟಿಯ ತಾಯಿಯ ನಿವಾಸದಲ್ಲಿ ಒಬ್ಬ ಅಲೆಮಾರಿ ಹಾಡುಗಾರ ಬಂದಿದ್ದು ಮುರಿದು ಹೋಗಿದ್ದ ಒಂದು ತಂತಿ ವಾದ್ಯವನ್ನು ಮೀಟುತ್ತಾ ಬಂಗಾಳಿ ಹಾಡೊಂದನ್ನು ಹಾಡಿದ. ಈ ಕೆಳಗೆ ಅದರ ಸಾರಾಂಶವನ್ನು ಕೊಡಲಾಗಿದೆ. ಓ ನನ್ನ ಪ್ರೀತಿಯ ಉಮಾ, ನಾನೀಗ ಯಾವ ಸಂತೋಷದ ಸುದ್ದಿ ಕೇಳಲಿದ್ದೇನೆ. ನೀನು ವಾರಣಾಸಿಯಲ್ಲಿ ಅನ್ನಪೂರ್ಣೆಯೆಂದು ಪೂಜೆಗೊಳ್ಳುತ್ತೀಯಂತೆ, ಅದು ನಿಜವೇ? ಓ ಗೌರಿ, ನಾನು ನಿನ್ನನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟಾಗ ಅವನು ಒಂದು ತುತ್ತು ಅನ್ನಕ್ಕಾಗಿ ಭಿಕ್ಷುಕನಂತೆ ಬಾಗಿಲಿನಿಂದ ಬಾಗಿಲಿಗೆ ಹೋಗುತ್ತಿದ್ದವನಲ್ಲವೇ? ಆದರೆ ಈ ದಿನ ನಾನು ಅದೆಷ್ಟು ಸುಖಿ. ನೀನಿಂದು ಜಗದ್ವಿನುತೆ ರಾಣಿ ಅವರ ಪಕ್ಕವೇ ಕುಳಿತಿರುವೆ. ನಾನು ಅದೆಷ್ಟು ಸಹನೆಯಿಂದ ಕೇಳಿದೆ. ಆ ಮಂದಿ ಹಾಗೆಲ್ಲ ಅವನನ್ನು ದೂಷಿಸುವುದನ್ನು ಈಗ ಅವನ ಅರಮನೆಯ ಬಾಗಿಲಲ್ಲಿ ಸೇವಕರು ಕಾದಿರುತ್ತಾರಂತೆ. ಇಂದ್ರ, ಚಂದ್ರ, ಯಮ ಮುಂತಾದ ದೇವರುಗಳಿಗೂ ಆತನ ದರ್ಶನ ಕಷ್ಟವಂತೆ. ಹಿಮಾಲಯವಾಸಿ ಆ ನಮ್ಮ ಶಿವನು ಅದೆಷ್ಟೋ ದಿನ ಅನ್ನಕ್ಕಾಗಿ ಭಿಕ್ಷೆ ಬೇಡಿದನಂತೆ. ಆಗವನು ವಾರಣಾಸಿಯ ಅರಸನಂತೆ ಕುಬೇರನಿಗಿಂತ ಸಿರಿವಂತನಂತೆ. ಅವನಿಗೆ ಈ ಎಲ್ಲಾ ವೈಭೋಗ ನಿನ್ನ ಭಾಗ್ಯದ ಫಲವಂತೆ. ನಿಜವೇನು? ಹೌದು, ನೀವೀಗ ಸಿರಿವಂತರಲ್ಲಿ ಸಿರಿವಂತ. ಅದಕ್ಕಾಗಿಯೇ ಗೌರಿಗೆ ಇಷ್ಟೊಂದು ಹೆಮ್ಮೆ. ಈಗ ಆಕೆ ತನ್ನ ಮಕ್ಕಳ ಕಡೆಗೂ ದೃಷ್ಟಿ ಹಾಯಿಸುವುದಿಲ್ಲ. ರಾಧಿಕಾಳ ಕಡೆಗಂತೂ ತನ್ನ ಮುಖವನ್ನು ತಿರುಗಿಸುವುದೇ ಇಲ್ಲ. ಈ ಗಾಯಕ ಹಾಡುವುದನ್ನು ಮುಗಿಸಿದಾಗ ಅದನ್ನು ಆಲಿಸುತ್ತಿದ್ದ ಗಿರೀಶ್ ಘೋಷ್, ಸ್ವಾಮಿ ನಿರಂಜನಾನಂದ ಮತ್ತು ಅಲ್ಲಿದ್ದ ಇತರರಿಗೆ ತಮ್ಮ ಕಣ್ಣುಗಳಿಂದ ನೀರು ಹರಿಯುವುದನ್ನು ತಡೆದುಕೊಳ್ಳಲಾಗಲಿಲ್ಲ. ಶ್ರೀಮಾತೆಯವರೂ ಸಹ ಅಲ್ಲಿದ್ದ ಅವರ ಜೊತೆಯ ಸ್ತ್ರೀಯರೂ ಕೂಡ ಕಣ್ಣೀರು ಸುರಿಸುತ್ತಿದ್ದರು. ಈ ಹಾಡಿನ ಕತೆ ಶ್ರೀಮಾತೆಯವರ ಚಿಕ್ಕ ವಯಸ್ಸಿನ ನೆನಪನ್ನು ತರುತ್ತಿತ್ತು. ಜಯರಾಮ್ ಬಾಟಿಯ ಮತ್ತು ಅದರ ನೆರೆಹೊರೆಯ ಜನರು ಆಗಾಗ ಶ್ರೀರಾಮಕೃಷ್ಣರನ್ನು ಹುಚ್ಚು ಅಳಿಯ ಎಂದು ಮೂದಲಿಸುತ್ತಿದ್ದರು. ಶ್ರೀಮಾತೆಯವರ ತಂದೆ ತಾಯಿಯರು ಮತ್ತು ಅವರ ನೆರೆಹೊರೆಯವರು ಆಕೆಯನ್ನು ಶ್ರೀರಾಮಕೃಷ್ಣರಿಗೆ ತಮ್ಮ ಮಗಳನ್ನು ಏಕಾದರೂ ಮದುವೆ ಮಾಡಿಕೊಟ್ಟೆವೆಂದು ಪಶ್ಚಾತ್ತಾಪ ಪಡುತ್ತಾ ಆಕೆಯ ದುರದೃಷ್ಟಕ್ಕೆ ಸಂಕಟಪಟ್ಟಿದ್ದರು. ಆಗ ಶ್ರೀಮಾತೆಯವರು ವಿರೋಧಿಸುವುದನ್ನಾಗಲಿ ಮತ್ತೊಂದನ್ನಾಗಲಿ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅವರು ವಿನೀತರಾಗಿದ್ದುಕೊಂಡೇ ಆ ಎಲ್ಲಾ ಟೀಕೆ ಟಿಪ್ಪಣಿಗಳನ್ನು ಅವಮಾನಿಸುವ ಮಾತುಗಳನ್ನು ಕೇಳಿಕೊಂಡಿದ್ದರು. ಅವರ ಹೃದಯಾಂತರಾಳದಲ್ಲಿ ಅವರ ಪತಿಯಾಗಿರುವವರು ಸಾಮಾನ್ಯ ಮನುಷ್ಯರಂತಲ್ಲದೆ ಅವರು ದೇವರ ಹುಚ್ಚನ್ನು ಹಿಡಿಸಿಕೊಂಡವರಂತೆ ತಿಳಿದಿದ್ದರು. ಅವರು ತಮ್ಮ ಗಂಡನ ಸಮೀಪಕ್ಕೆ ಸರಿದಾಗಲೆಲ್ಲ ಅವರಿಗೂ ದೈವಿ ಪ್ರಭೆಯ ಅನುಭವವಾಗುತ್ತಿತ್ತು. ಅವರು ತಮ್ಮ ಗಂಡನ ಬಗೆಗೆ ಕೆಲವರು ಅನುಚಿತ ಮಾತುಗಳನ್ನಾಡುತ್ತಾ ತಮ್ಮ ಹಣೆ ಬರಹವನ್ನು ಹಳೆಯುತ್ತಿದ್ದರೆಂದು ಯಾರೊಬ್ಬರ ಮನೆಗಳಿಗೂ ಹೋಗುತ್ತಿರಲಿಲ್ಲ ಮತ್ತು ಯಾವ ಸಮಾರಂಭದಲ್ಲೂ ಭಾಗಿಯಾಗುತ್ತಿರಲಿಲ್ಲ. ಶ್ರೀರಾಮಕೃಷ್ಣರನ್ನು ಪ್ರವಾದಿ ಎಂದು, ಅವತಾರಿ ಎಂದು ಭಕ್ತಿ ಗೌರವಗಳಿಂದ ಜನರು ಕಾಣತೊಡಗಿದಾಗ ಶ್ರೀಮಾತೆಯವರ ದರ್ಶನಕ್ಕೆಂದು ದೂರದ ಮತ್ತು ಸುಲಭವಾಗಿ ಹೋಗಿ ಬರಲು ಆಗದಂತಹ ಹಳ್ಳಿಯಿಂದಲೂ ಜನರು ಬರತೊಡಗಿದರು. ಆಗ ಜನರು ಶ್ರೀಮಾತೆಯವರನ್ನು ಜಗನ್ಮಾತೆ ಎಂದೇ ಭಕ್ತಿ ಗೌರವಗಳಿಂದ ಪೂಜಿಸತೊಡಗಿದರು. ಆ ಅಲೆಮಾರಿ ಹುಡುಗ ಹಾಡಿದ ಹಾಡು ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆಯವರ ಬದುಕಿಗೆ ನೇರವಾಗಿ ಸಂಬಂಧಿಸಿದ್ದು ಮತ್ತು ಅವರ ಆರಂಭದ ಜೀವನವನ್ನು ನೆನಪಿಗೆ ತರುವಂತಿದ್ದು ಅದನ್ನು ಕೇಳಿದವರ ಕಣ್ಣುಗಳಲ್ಲಿ ನೀರಾಡಿಸಿತು. ಆನಂತರ ಸುಮಾರು 1 ಗಂಟೆಯವರೆಗೆ ಅಲ್ಲಿದ್ದವರೆಲ್ಲರೂ ಮೌನ ತಾಳಿ ಕುಳಿತಿದ್ದರೆಂದು ಗಿರೀಶ್ ಘೋಷ್ ಹೇಳಿದುದನ್ನು ನಾನು ಕೇಳಿದೆನು. ಆದರೆ ಆ ಬಗೆಯ ಸಂತೋಷದ ದಿನಗಳು ಬೇಗನೆ ಅಂತ್ಯವನ್ನು ಕಂಡವು. ಶ್ರೀಮಾತೆಯವರು ಕೋಲ್ಕತ್ತೆಯ ಅವರ ನಿವಾಸ ಮತ್ತು ಜಯರಾಮ್ ಬಾಟಿಯ ನಿವಾಸದ ನಡುವೆ
ಸಂಚರಿಸುವುದನ್ನು ಮುಂದುವರಿಸಿದ್ದರು. ಒಂದು ದಿನ ನಾವು ಕಾಳಿ ಪೂಜೆಯ ನಂತರ ಶ್ರೀಮಾತೆಯವರು ಜಯರಾಮ್ ಬಾಟಿಗೆ ಹಿಂತಿರುಗುತ್ತಿದ್ದಾರೆಂದು ಕೇಳಿದೆವು. ಅವರು ಹಾಗೆ ಹೊರಡುವ ದಿನ ಅವರಿಗೆ ಶುಭ ಕೋರಲು ಗಿರೀಶ್ ಸಹ ಬಂದಿದ್ದರು. ಆದರೆ ಅವರು ಒಂದೇ ಒಂದು ಮಾತನ್ನೂ ಆಡಲಿಲ್ಲ. ಗಂಭೀರ ಮುಖಮುದ್ರೆಯಲ್ಲಿದ್ದ ಅವರು ಯೋಗಾನಂದರನ್ನು ಕರೆದು ನೇರವಾಗಿ ಶ್ರೀಮಾತೆಯವರ ಬಳಿಗೆ ಹೋದರು. ನಾವು ಎಲ್ಲರೂ ಅವರನ್ನು ಹಿಂಬಾಲಿಸಿದೆವು. ಆಗ ಅವರು ಭಾವೋದ್ವೇಗಕ್ಕೆ ಸಂಪೂರ್ಣ ಒಳಗಾಗಿ ಶ್ರೀಮಾತೆಯವರ ಪಾದಗಳ ಬಳಿ ಮಂಡಿಯೂರಿ ಕುಳಿತು ಕರಜೋಡಿಸಿಕೊಂಡು ಹೇಳಿದರು, ತಾಯಿ, ನಾನು ನಿಮ್ಮಲ್ಲಿಗೆ ಬರುವಾಗಲೆಲ್ಲ ನನ್ನ ಸ್ವಂತ ತಾಯಿಯ ಹತ್ತಿರ ಸರಿಯುವ ಮಗುವಾಗುತ್ತೇನೆ. ಆದರೆ ನಾನು ಬೆಳೆದ ಮಗನೇ ಆಗಿದ್ದರೆ ನನ್ನ ತಾಯಿಯ ಸೇವೆ ಮಾಡುತ್ತಿದ್ದೆನು. ಆದರೆ ಅದೀಗ ತದ್ವಿರುದ್ಧ. ನೀವು ನಮ್ಮ ಸೇವೆ ಮಾಡುತ್ತಿದ್ದೀರಿ, ಆದರೆ ನಾವು ನಿಮಗೆ, ನಮ್ಮ ತಾಯಿಗೆ ಹಾಗೆ ಮಾಡುತ್ತಿಲ್ಲ. ನೀವು ಜಯರಾಮ್ ಬಾಟಿಗೆ ಹೋಗುತ್ತಿರುವುದು ಅಲ್ಲಿಯ ಹಳ್ಳಿಯ ಜನರಿಗೆ ಅಡುಗೆ ಮಾಡಿಯಾದರೂ ಸೇವೆ ಸಲ್ಲಿಸಲು. ನಾನು ನಿಮ್ಮ ಸೇವೆಯನ್ನು ಮಾಡುವುದಾದರೂ ಹೇಗೆ? ಹಾಗಿರುವಾಗ ಜಗನ್ಮಾತೆಗೆ ನಾನು ಸೇವೆ ಸಲ್ಲಿಸುವುದು ಹೇಗೆಂದು ನನಗೆ ತಿಳಿದಿರುವುದೇನು? ಗಿರೀಶನ ಧ್ವನಿ ಕಂಪಿಸುತ್ತಿತ್ತು ಮತ್ತು ಅವರ ಮುಖ ಭಾವಾವೇಶದಿಂದ ಕೆಂಪಾಗುತ್ತಿತ್ತು. ಅವರೇ ಮತ್ತೆ ಹೇಳಿದರು, ತಾಯಿ, ನಮ್ಮ ಮನಸ್ಸುಗಳೇನೆಂದು ನಿಮಗೆ ತಿಳಿದಿದೆ, ಆದರೆ ಅದು ನಮಗೇ ತಿಳಿದಿಲ್ಲ. ನಿಮ್ಮ ಎತ್ತರಕ್ಕೆ ನಾವು ಏರಲಾರೆವು. ನಿಮ್ಮ ಕೃಪೆ ಮತ್ತು ಅನುಗ್ರಹದ ಕಾರಣ ನಿಮ್ಮ ಮಕ್ಕಳನ್ನು ನೋಡಲು ನೀವಿಲ್ಲಿಗೆ ಬರುತ್ತೀರಿ. ತಾವು ಇಲ್ಲಿಗೆ ಯಾವಾಗಲೇ ಆಗಲಿ ಬರಬೇಕೆಂದು ಬಯಸಿದರೆ ಒಂದು ಕ್ಷಣವೂ ಹಿಂದೆ ಮುಂದೆ ನೋಡದೆ ಬನ್ನಿ. ನಾವು ನಿಮ್ಮ ಮಕ್ಕಳು ನಮ್ಮ ತಾಯಿಯನ್ನು ನೋಡಲು ಸದಾ ಸಂತೋಷದಿಂದ ನಿರೀಕ್ಷಿಸುತ್ತಿರುತ್ತೇವೆ. ತಾವು ಹಾಗೆ ಬಂದಾಗಲೆಲ್ಲ ತಾವು ದಯೆ ತೋರಿ ಅನುಗ್ರಹಿಸುವ ರೀತಿಯಲ್ಲಿ ನಿಮ್ಮ ಸೇವೆಗೈಯುವುದು ನಮ್ಮ ಪೂರ್ಣ ಪುಣ್ಯವೆಂದು ಭಾವಿಸುತ್ತೇವೆ. ನಂತರ ಗಿರೀಶ್ ಹಿಂದೆ ನಿಂತಿದ್ದ ನಮ್ಮನ್ನು ಕುರಿತು ಹೇಳಿದರು, ನಮ್ಮಂತಹ ಮಾನವರಾದ ಎಲ್ಲರಿಗೂ ದೇವರು ಮಾನವ ರೂಪಿನಲ್ಲಿ ಅವತರಿಸುತ್ತಾನೆಂದು ನಂಬುವುದು ಕಷ್ಟ. ನೀವೀಗ ಜಗನ್ಮಾತೆಯು ಒಬ್ಬ ಹಳ್ಳಿಯ ಸ್ತ್ರೀಯ ರೂಪದಲ್ಲಿ ಅವತರಿಸಿ ನಿಮ್ಮ ಮುಂದೆ ನಿಂತಿದ್ದಾರೆ ಎಂದು ಕಲ್ಪಿಸುವುದು ಸಾಧ್ಯವೇನು? ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಜಗನ್ಮಾತೆಯೂ ಸಹ ಮನೆಗೆಲಸ ಮತ್ತು ಸಮಾಜದ ಕೆಲಸ ಮಾಡುತ್ತಿರುವರೆಂದು ನೀವು ಊಹಿಸಿಕೊಳ್ಳಬಲ್ಲಿರಾ? ಆದರೆ ಅವರು ಜಗನ್ಮಾತೆ, ಮಹಾಮಾಯೆ, ಮಹಾಶಕ್ತಿ, ಸಕಲ ಜೀವಾವಳಿಯ ಮುಕ್ತಿಗಾಗಿ ಈ ಭೂಮಿಯ ಮೇಲೆ ಅವತರಿಸಿರುವುದರ ಜೊತೆಗೆ ಅವರು ಆದರ್ಶ ತಾಯ್ತನದ ಮಹೋನ್ನತ ಉದಾಹರಣೆ. ಅವರ ಮಾತು ಅಲ್ಲಿದ್ದ ಎಲ್ಲರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರಿದವು. ಅದರ ಪರಿಣಾಮವಾಗಿ ಅಲ್ಲಿ ದಿವ್ಯ ಶಾಂತಿ ಮತ್ತು ಪ್ರಸನ್ನತೆ ಹಬ್ಬಿಕೊಂಡಿತು. ಹೌದು, ಆಗ ಆ ಸ್ಥಳ ನಿಜಕ್ಕೂ ದೇವಲೋಕವೇ ಆಗಿತ್ತು. ಆಧ್ಯಾತ್ಮದ ಸಿಹಿ ಮತ್ತು ಶ್ರೀರಾಮಕೃಷ್ಣರ ಅನುಗ್ರಹ ಅಲ್ಲಿ ತುಂಬಿ ಹರಿದಿತ್ತು. ನಾವೆಲ್ಲರೂ ಶ್ರೀಮಾತೆಯವರ ಜೊತೆ ರೈಲ್ವೆ ನಿಲ್ದಾಣದವರೆಗೆ ಹೋದೆವು. ಅಲ್ಲಿ ನಾವೆಲ್ಲರೂ ಅವರ ಪಾದಸ್ಪರ್ಶ ಮಾಡಿ ನಮಸ್ಕರಿಸುವುದಕ್ಕೆ ಅವರು ಎಲ್ಲರನ್ನೂ ಹರಸಿದರು. 1891ರಲ್ಲಿ ಗಿರೀಶ್ ಜಯರಾಮ್ ಬಾಟಿಗೆ ಭೇಟಿ ಕೊಟ್ಟ ಸಂದರ್ಭವನ್ನು ಕುರಿತು ಸ್ವಾಮಿ ಬೋಧನಾನಂದರು ವಿವರವಾಗಿ ಬರೆದಿದ್ದಾರೆ. ಅದರ ಸಂಗ್ರಹ ರೂಪ ಹೀಗಿದೆ. ನಮ್ಮ ಗುಂಪಿನಲ್ಲಿ ಸ್ವಾಮಿ ನಿರಂಜನಾನಂದ, ಸ್ವಾಮಿ ಸುಬೋಧಾನಂದ, ಗಿರೀಶ್, ಕನ್ನೈ, ಕಾಳಿಕೃಷ್ಣ ಮತ್ತು ನಾನು ಇದ್ದೆವು. ಗಿರೀಶ್ ತಮ್ಮ ಒಬ್ಬ ಸೇವಕ ಮತ್ತು ಅಡುಗೆಯವನನ್ನು ಕರೆತಂದಿದ್ದರು. ಗಿರೀಶನ ಮನೆಯಲ್ಲಿ ಬೆಳಗಿನ ಉಪಹಾರದ ನಂತರ ನಾವು ಹೌರಾ ರೈಲ್ವೆ ನಿಲ್ದಾಣಕ್ಕೆ ಬಂದೆವು. ಮಧ್ಯಾಹ್ನದ ವೇಳೆಗೆ ನಿಲ್ದಾಣವನ್ನು ತಲುಪಿದೆವು. ಅಲ್ಲಿ ನಾವು ಮಧ್ಯಾಹ್ನದ ಊಟ ಮಾಡಿದೆವು ಮತ್ತು ಅಲ್ಲಿ ಲೂಚಿ, ಆಲೂಗೆಡ್ಡೆ ಚಿಪ್ಸ್, ಹಲ್ವಾ ಮತ್ತು ಸಿಹಿ ತಿಂಡಿಗಳನ್ನು ರಾತ್ರಿಯ ಊಟಕ್ಕೆ ಕೊಂಡೆವು. ಹಾಗೆಯೇ ಕಾಮರಾ ಪುಕಾರ್ದ ಶ್ರೀರಾಮಕೃಷ್ಣರಿಗೆ ಅರ್ಪಿಸಲೆಂದು ವಿಶೇಷವಾದ ಸಿಹಿ ತಿನಿಸನ್ನೂ ಕೊಂಡುಕೊಂಡೆವು. ನಾವು 5 ಬಾಡಿಗೆ ಎತ್ತಿನ ಗಾಡಿಗಳನ್ನು ಪ್ರಯಾಣಕ್ಕೆ ನೇಮಿಸಿಕೊಂಡು ಸಂಜೆಗೂ ಮುನ್ನವೇ ಹೊರಟೆವು. ನಾವು ಬಹುತೇಕ ನೀರಿಲ್ಲದೆ ಒಣಗಿದ್ದ ದಾಮೋದರ್ ನದಿಯನ್ನು ದಾಟಿದೆವು. ಹೀಗೆ ಗಾಡಿಯಲ್ಲಿ ಕುಳಿತು ನದಿಯನ್ನು ದಾಟಿದ ನಂತರ ರಾತ್ರಿ ಊಟ ಮುಗಿಸಿದೆವು. ರಾತ್ರಿ 10:30ಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಗಾಡಿಯ ಅಲುಗಾಟದಿಂದ ಗಿರೀಶನ ಹೊಟ್ಟೆಯಲ್ಲಿ ಬಾಧೆಯುಂಟಾಯಿತು. ಆಗ ನಾವು ಒಂದು ವಿಶಾಲವಾದ ಹುಲ್ಲುಗಾವಲಿನ ಮಧ್ಯೆ ಸಾಗುತ್ತಿದ್ದೆವು. ಸ್ವಾಮಿ ನಿರಂಜನಾನಂದರು
ಎಲ್ಲಾ ಗಾಡಿಗಳನ್ನು ನಿಲ್ಲಿಸುವಂತೆ ಹೇಳಿ ಎತ್ತುಗಳನ್ನು ವಿಶ್ರಾಂತಿಗೆಂದು ಬಿಚ್ಚಿಬಿಡಲು ಹೇಳಿದರು. ಅಲ್ಲಿಂದ ಮುಂದೆ 1 ಗಂಟೆಯ ಬಳಿಕ ಗಿರೀಶ್ ನಿದ್ರೆ ಮಾಡಿದರು ಮತ್ತು ಬೆಳಗಾಗುವುದರೊಳಗೆ ಎಂದಿನಂತಾಗಿದ್ದರು. ಪ್ರಯಾಣವನ್ನು ಮುಂದುವರೆಸಿ ನಾವು ಉಚನಲ್ಗೆ 10:30 ಗಂಟೆಗೆ ತಲುಪಿದೆವು. ಅಲ್ಲಿ ನಾವು ಒಂದು ಧರ್ಮಶಾಲೆಗೆ ಹೋಗಿ ಊಟ ಮಾಡಿದೆವು. ಸ್ವಲ್ಪ ವಿಶ್ರಾಂತಿಯ ನಂತರ ಚಹಾ ಸೇವನೆ ಮಾಡಿದೆವು. ಮತ್ತೆ ರಾತ್ರಿಯ ಊಟಕ್ಕೆಂದು ಪೂರಿ, ಆಲೂ ಚಿಪ್ಸ್, ಹಲ್ವಾಗಳನ್ನು ಕೊಂಡುಕೊಂಡೆವು. ಗಾಡಿ ಹೊಡೆಯುವವರು ಇಡೀ ರಾತ್ರಿ ಗಾಡಿ ನೆಲೆಸಿ ಉಚನಲ್ನಿಂದ 16 ಮೈಲಿ ದೂರವಿದ್ದ ಕಾಮರಾಪುಕಾರ್ವನ್ನು ತಲುಪಿಸಿದರು. ಬೆಳಿಗ್ಗೆ 9 ಗಂಟೆಗೆ ಅಲ್ಲಿಗೆ ತಲುಪಿದ ನಾವು ಸೋದರ ರಾಮ್ಲಾಲ್ ಮತ್ತು ಸೋದರಿ ಲಕ್ಷ್ಮಿಯನ್ನು ಭೇಟಿ ಮಾಡಿದೆವು. ಇವರು ಶ್ರೀರಾಮಕೃಷ್ಣರ ಸೋದರಳಿಯ ಮತ್ತು ನಾದಿನಿ. ಹಲಧಾರಾ ಪುಕಾರ್ದಲ್ಲಿ ಸ್ನಾನ ಮಾಡಿ ರಘುವೀರರ ಪ್ರಸಾದ ಸ್ವೀಕರಿಸಿದ ನಂತರ ಇಡೀ ರಾತ್ರಿಯನ್ನು ಕಾಮರಾ ಪುಕಾರ್ದಲ್ಲಿ ಕಳೆದೆವು. ಮರುದಿನ ಬೆಳಿಗ್ಗೆ ಅಲ್ಲಿಗೆ 4 ಮೈಲಿ ದೂರವಿದ್ದ ಜಯರಾಮ್ ಬಾಟಿಗೆ ಹೊರಟೆವು. ಗಿರೀಶ್ ಪಲ್ಲಕ್ಕಿಯಲ್ಲಿ ಕುಳಿತು ಹೊರಟರೆ ನಾವೆಲ್ಲರೂ ಅಲ್ಲಿನ ಮಣ್ಣಿನ ರಸ್ತೆಯಲ್ಲಿ ನಡೆದು ಹೋದೆವು. ಜಯರಾಮ್ ಬಾಟಿಯನ್ನು ತಲುಪಿದಾಗ ಬೆಳಿಗ್ಗೆ 11 ಗಂಟೆ. ಗಿರೀಶನು ತಲಾಪುಕಾರ್ನಲ್ಲಿ ಸ್ನಾನ ಮಾಡಿದರು. ಮತ್ತೆ ಅಲ್ಲಿಂದ ಶ್ರೀ ಮಾತೆಯವರನ್ನು ಕಾಣಲು ಒದ್ದೆ ಬಟ್ಟೆಯಲ್ಲಿಯೇ ಕೈಯಲ್ಲಿ ಒಂದು ಮಾವಿನ ಹಣ್ಣನ್ನು ಹಿಡಿದು ಹೊರಟರು. ಅಲ್ಲಿನ ಪಡಸಾಲೆಯಲ್ಲೇ ಉದ್ದಂಡ ಮಲಗಿ ಶ್ರೀ ಮಾತೆಯವರಿಗೆ ವಂದನೆ ಸಲ್ಲಿಸಿದರು. ಈ ದೃಶ್ಯ ನನಗೆ ಈಗಲೂ ಕಣ್ಣಿಗೆ ಕಟ್ಟಿದೆ. ಜಯರಾಮ್ ಬಾಟಿಯಲ್ಲಿ ಗಿರೀಶ್ರೊಂದಿಗೆ ಒಡನಾಡಿಯಾಗಲು ನನಗೆ ಒಳ್ಳೆಯ ಅವಕಾಶ ದೊರಕಿತು. ನಾವಿಬ್ಬರು ಒಂದೇ ಕೊಠಡಿಯಲ್ಲಿ ವಾಸವಿದ್ದೆವು. ಜೊತೆಯಲ್ಲೇ ಊಟ ಮತ್ತು ಮುಕ್ತವಾಗಿ ಮಾತನಾಡುತ್ತಿದ್ದೆವು. ಅವರಿಗೆ ಮನಸ್ಸು ಬಂದಾಗ ಜಗನ್ಮಾತೆಯನ್ನು ಸ್ತೋತ್ರ ಮಾಡುವ ಹಾಡುಗಳನ್ನು ಹಾಡುತ್ತಿದ್ದರು. ಜಯರಾಮ್ ಬಾಟಿಯಲ್ಲಿ ಅತಿಥಿಗಳು ಬಹಳವೇ ಇರುತ್ತಿದ್ದುದರಿಂದ ಅಲ್ಲಿದ್ದವರ ಊಟ ವಿಶ್ರಾಂತಿಗೆಂದು ಶ್ರೀ ಮಾತೆಯವರು ಬೆಳಗಿನಿಂದ ಹಿಡಿದು ರಾತ್ರಿ 11 ಗಂಟೆಯವರೆಗೆ ಬಿಡುವಿಲ್ಲದಂತೆ ಕಾರ್ಯನಿರತರಾಗಿರುತ್ತಿದ್ದರು. ಗಿರೀಶ್ ಅವರ ಸೇವಕ ಮತ್ತು ಅಡುಗೆಯವರು ಅಡುಗೆ ಮತ್ತು ಇತರ ಕೆಲಸಗಳನ್ನು ಮಾಡಿದರು. ಶ್ರೀ ಮಾತೆಯವರು ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದರು. ಜಯರಾಮ್ ಬಾಟಿಯಲ್ಲಿ ಬೆಳಿಗ್ಗೆ ಬೇಗನೆ ಹಾಲು ಸಿಗುತ್ತಿರಲಿಲ್ಲ. ಆದರೆ ಶ್ರೀ ಮಾತೆಯವರು ಹಳ್ಳಿಯವರ ಬಳಿಗೆ ಹೋಗಿ ಒಂದಿಷ್ಟು ಹಾಲನ್ನು ತಂದು ನಮಗೆ ಚಹಾ ಕುಡಿಯಲು ವ್ಯವಸ್ಥೆ ಮಾಡುತ್ತಿದ್ದರು. ಬೆಳಿಗ್ಗೆ ಮೊಸರು ಮತ್ತು ಸಿಹಿ ತಿನಿಸು ಇರುತ್ತಿತ್ತು. ಸಂಜೆಯ ಮೇಲೆ ತಿನ್ನಲು ತಿಂಡಿ ಮತ್ತು ಚಹಾ ಇರುತ್ತಿತ್ತು. ರಾತ್ರಿಯ ಊಟಕ್ಕೆ ಪೂರಿ, ಅನ್ನ, ತರಕಾರಿ ಮತ್ತು ಸಿಹಿ ತಿನಿಸು ಇರುತ್ತಿತ್ತು. ಅನಕ್ಷರಸ್ಥ ಗ್ರಾಮೀಣ ರೈತರು ಹಳ್ಳಿ ಭಾಷೆಯಲ್ಲಿ ಮಾತನಾಡುವುದನ್ನು ಗಿರೀಶ್ ಆಲಿಸುವರು ಮತ್ತು ಅದನ್ನು ಅನುಕರಿಸುವರು. ಅವರು ಒಬ್ಬ ರೈತನನ್ನು ಗುರುತಿಸಿ ಅವನನ್ನು ಕೋಲ್ಕತ್ತೆಗೆ ಕರೆದೊಯ್ದು ತಮ್ಮ ನಾಟಕವೊಂದರಲ್ಲಿ ಅಭಿನಯಿಸುವಂತೆ ಮಾಡಲು ಆಲೋಚಿಸಿದರು. ಜಯರಾಮ ಬಾಟಿಯಲ್ಲಿ 2 ವಾರಗಳವರೆಗೆ ಇದ್ದು ನಂತರ ನಾವು ನಿರಂಜನಾನಂದರು ಮತ್ತು ಗಿರೀಶ್ರನ್ನು ಬಿಟ್ಟು ಉಳಿದವರೆಲ್ಲರೂ ಕೋಲ್ಕತ್ತೆಗೆ ಹಿಂದಿರುಗಿದೆವು. ಶ್ರೀ ಮಾತೆಯವರು ನಮ್ಮನ್ನೆಲ್ಲ ಮಕ್ಕಳಂತೆಯೇ ನೋಡಿಕೊಂಡರು. ನನಗಿನ್ನೂ ನೆನಪಿನಲ್ಲಿ ಉಳಿದಿದೆ. ನಾನು ಚಪಾತಿಗಳನ್ನು ಒತ್ತಿಕೊಟ್ಟಂತೆ ಶ್ರೀ ಮಾತೆಯವರು ಬೇಯಿಸುತ್ತಿದ್ದದ್ದು ಅವರ ಅನುಗ್ರಹದಿಂದಷ್ಟೇ. ನಾನು ಅವರ ಸಮೀಪವೇ ಓಡಾಡಿಕೊಂಡಿದ್ದೆನು. ಈ ಸಂದರ್ಭಗಳು ಮರೆಯಲಾಗದ ಸನ್ನಿವೇಶಗಳು. ಹೋಲಿ ಮದರ್ ಕೃತಿಯ ಲೇಖಕರಾದ ಸ್ವಾಮಿ ನಿಖಿಲಾನಂದ ಅವರು ಶ್ರೀ ಮಾತೆಯವರನ್ನು ಮತ್ತು ಗಿರೀಶ್ನನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಜಯರಾಮ್ ಬಾಟಿಗೆ ಆಗಮಿಸಿದ ನಂತರ ಗಿರೀಶ್ ಸ್ನಾನ ಮಾಡಿ ಶ್ರೀ ಮಾತೆಯವರಿಗೆ ವಂದಿಸಿದರು. ಭಾವೋದ್ವೇಗಕ್ಕೊಳಗಾಗಿದ್ದ ಅವರ ದೇಹ ಕಂಪಿಸುತ್ತಿತ್ತು. ಅವರು ತನ್ನ ದೃಷ್ಟಿಯನ್ನು ಶ್ರೀ ಮಾತೆಯವರ ಮೇಲೆ ಹರಿಸಿ ಆಶ್ಚರ್ಯದಿಂದ ಉದ್ಗರಿಸಿದರು, ಆಹ್, ನೀವು ಆ ಮಹಾತಾಯಿಯೇ. ಆ ಕೂಡಲೇ ಅವರು ಹಲವು ವರ್ಷಗಳ ಹಿಂದೆ ತಾನು ಕಾಲರಾ ರೋಗ ಪೀಡಿತನಾಗಿ ಹಾಸಿಗೆ ಹಿಡಿದಿದ್ದ ಸಮಯದಲ್ಲಿ ಕಂಡಿದ್ದ ಕನಸನ್ನು ನೆನಪಿಗೆ ತಂದುಕೊಂಡರು. ಕೆಂಪು ಅಂಚಿನ ಸೀರೆಯನ್ನು ಧರಿಸಿದ್ದ ದೇವತೆಯೊಬ್ಬಳು ಕನಸಿನಲ್ಲಿ ಬಂದು ಅವರಿಗೆ ಪ್ರಸಾದವನ್ನು ನೀಡಿದ್ದು, ಅದರಿಂದ ಅವರು ಶೀಘ್ರ ಗುಣಮುಖರಾದುದನ್ನು ನೆನಪಿಸಿಕೊಂಡರು. ಆಗ ಅವರು ಹಾಗೆ ಕನಸಿನಲ್ಲಿ ಕಾಣಿಸಿಕೊಂಡವರು ಶ್ರೀ ಮಾತೆಯವರೇ ಎಂಬುದನ್ನು ಖಚಿತಪಡಿಸಿಕೊಂಡು ಅವರೇ ಅಂದಿನಿಂದಲೂ ತನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿರುವ ಪೋಷಕ ದೇವತೆಯೆಂದು ಭಾವಿಸಿದರು. ಅದು ನಿಜವೇ ಎಂದು ಪರಿಶೀಲಿಸಿ ನೋಡಲು
ಗಿರೀಶ್ ಶ್ರೀಮಾತೆಯನ್ನು ಕೇಳಿದರು, ನೀವು ಯಾವ ತರಹದ ಮಾತೆ? ಕೂಡಲೇ ಶ್ರೀಮಾತೆಯವರು ಉತ್ತರಿಸಿದರು, ನಿನ್ನ ನಿಜವಾದ ತಾಯಿ, ನಿಮ್ಮ ಗುರುಗಳ ಪತ್ನಿಯೆಂದಷ್ಟೇ ಅಲ್ಲ, ಸಾಕು ತಾಯಿಯೂ ಅಲ್ಲ, ನಿನ್ನ ನಿಜವಾದ ಮಾತೆ. ಜಯರಾಮ್ ಬಾಟಿಯಲ್ಲಿ ಗಿರೀಶ್ ಸುಖವಾಗಿ ಮತ್ತು ಆರಾಮವಾಗಿ ಸಮಯವನ್ನು ಕಳೆದರು. ಗ್ರಾಮೀಣ ಜನರೊಂದಿಗೆ ಓಡಾಡುತ್ತಾ, ತೋಟ ತುಡಿಕೆಗಳಲ್ಲಿ ಓಡಾಡುತ್ತಾ ಮತ್ತು ತೆರೆದ ಮೈದಾನಗಳಲ್ಲಿ ಸೂರ್ಯಾಸ್ತವನ್ನು ನೋಡುತ್ತಾ ಕುಶಲವಾಗಿದ್ದರು. ಅಷ್ಟರಲ್ಲಿ ಅವನ ಕೀರ್ತಿ ಸುತ್ತೆಲ್ಲ ಹಬ್ಬಿತ್ತು. ಹಾಗಾಗಿ ಹಳ್ಳಿಗರನ್ನು ಖುಷಿಪಡಿಸಲು ಆಗಾಗ ಹಾಡುತ್ತಿದ್ದರು. ಒಂದು ದಿನ ಅವನು ಅಲ್ಲಿಯ ಜನರನ್ನು ರಂಜಿಸಲೆಂದು ಈ ಕೆಳಗಿನ ಹಾಡನ್ನು ಹಾಡುತ್ತಿದ್ದಾಗ ಅದನ್ನು ಶ್ರೀಮಾತೆಯವರು ಕೇಳಿಸಿಕೊಂಡರು. ರಾಣಿಯ ಕೈಗೆ ಸಿಗದಂತೆ ಗೋಪಾಲ ತೆವಳಿಕೊಂಡು ಹೋದನು, ಏಕೆಂದರೆ ಆಕೆ ತನ್ನನ್ನು ಹಿಡಿದುಕೊಳ್ಳುತ್ತಾಳೆಂದು. ಆಕೆಯ ಕಡೆ ಒಂದು ತುಂಟನಗೆ ಬೀರಿದನು. ನಿಲ್ಲು ನಿಲ್ಲು ಎಂದು ಆಕೆ ಕೂಗುತ್ತಿರುವಂತೆಯೇ, ಆದರೆ ಗೋಪಾಲನು ನಿಲ್ಲದೆ ಮತ್ತೂ ದೂರ ತೆವಳಿದನು. ಒಂದು ದಿನ ಗಿರೀಶನು ಶ್ರೀಮಾತೆಯವರ ಓರ್ವ ಸೋದರನಾದ ಕಾಳಿಕುಮಾರ್ನೊಂದಿಗೆ ಒಂದು ಗಂಭೀರವಾದ ಚರ್ಚೆಗೆ ಇಳಿದನು. ಚರ್ಚೆಯ ವಿಷಯ ಶ್ರೀಮಾತೆಯವರು ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀಯೋ ಅಥವಾ ದೇವಿಯೋ ಎಂದು. ಕಾಳಿಕುಮಾರ್ ಸ್ವಾಭಾವಿಕವಾಗಿಯೇ ಅವರನ್ನು ತನ್ನ ಸೋದರಿಯೆಂದು ಬಗೆದು ಹೇಳಿದರು. ನೀವಷ್ಟೇ ಅವರನ್ನು ದಿವ್ಯ ಮಾತೆಯೆಂದೋ ಅಥವಾ ಜಗನ್ಮಾತೆಯೆಂದೋ ಕರೆಯುವುದು, ಆದರೆ ನಾವೆಲ್ಲರೂ ಒಂದೇ ತಾಯಿಯ ಉದರದಿಂದಲ್ಲವೇ ಹುಟ್ಟಿ ಬಂದುದು. ಹಾಗಾಗಿ ನೀವು ಹೇಳುವುದು ನನಗೆ ಅರ್ಥವಾಗುವುದಿಲ್ಲ. ನೀವು ಹೇಳುತ್ತಿರುವುದೇನು? ಗಿರೀಶ್ ತೀರ್ಮಾನಿಸಿ ನುಡಿದನು, ನೀವು ಒಬ್ಬ ಸಾಮಾನ್ಯ ಬ್ರಾಹ್ಮಣನ ಮಗ, ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದವರು. ನೀವು ನಿಮ್ಮ ಜಾತಿಯ ಕರ್ತವ್ಯಗಳಾದ ಪೂಜೆ ಅಧ್ಯಯನಗಳನ್ನು ಮರೆತು ಒಬ್ಬ ಸಾಮಾನ್ಯ ರೈತನಂತೆ ಇದ್ದೀರಿ. ಒಬ್ಬರು ನಿಮಗೆ ಒಂದು ಎತ್ತನ್ನು ಕೊಡುವುದಾಗಿ ಹೇಳಿದರೆ ಸಾಕು, ನೀವು 6 ತಿಂಗಳವರೆಗಾದರೂ ಸರಿ ಅವರ ಹಿಂದೆ ಬೀಳುತ್ತೀರಿ. ಹಾಗಿರುವಾಗ ಮಹಾಮಾಯೆಯೇ ನಿಮ್ಮ ಸೋದರಿಯಾಗಿ ಹುಟ್ಟಿ ಬಂದು ನಿಮ್ಮನ್ನು ಜೀವನ ಪೂರ್ತಿ ಅದರ ಅರಿವು ಉಂಟಾಗದಂತೆ ನೋಡಿಕೊಳ್ಳಲು ಆಕೆಗೆ ಸಾಧ್ಯವಾಗುವುದಿಲ್ಲವೇನು? ನನ್ನ ಮಾತು ಕೇಳಿ. ನಿಮಗೆ ಈ ಜನ್ಮದಲ್ಲೋ ಅಥವಾ ಮುಂದಿನದರಲ್ಲೋ ಮುಕ್ತಿ ದೊರಕಬೇಕೆನ್ನುವುದಾದರೆ ಈ ಕೂಡಲೇ ಹೋಗಿ ಶ್ರೀಮಾತೆಯವರ ಪದತಲದಲ್ಲಿ ಆಶ್ರಯ ಪಡೆಯಿರಿ. ನೀವು ಈಗಲೇ ಹಾಗೆ ಮಾಡಬೇಕೆಂದು ನನ್ನ ಒತ್ತಾಸೆ. ಗಿರೀಶನ ಮಾತುಗಳು ಹೆಚ್ಚಿನ ಮಹತ್ವವನ್ನು ಯಾವಾಗಲೂ ಪಡೆದುಕೊಳ್ಳುತ್ತಿದ್ದವು. ಕಾಳಿಕುಮಾರ್ ಕೂಡಲೇ ಹೋಗಿ ಶ್ರೀಮಾತೆಯವರ ಪಾದಗಳನ್ನು ಹಿಡಿದುಕೊಂಡು ಅನುಗ್ರಹಕ್ಕಾಗಿ ಬೇಡಿಕೊಂಡರು. ಶ್ರೀಮಾತೆ ಹೇಳಿದರು, ಕಾಳಿ, ನೀನೇನು ಮಾಡುತ್ತಿರುವೆ? ನಾನು ನಿನ್ನ ಸಹೋದರಿ, ನೀನು ಹೇಳುತ್ತಿರುವುದಾದರೂ ಏನು? ಕಾಳಿಕುಮಾರ್ ವಾಪಸ್ಸು ಗಿರೀಶ್ ಬಳಿಗೆ ಬಂದರು. ಅದೇ ಹಿಂದಿನ ವ್ಯಕ್ತಿಯಾಗಿ ಗಿರೀಶ್ ಮತ್ತೆ ವಾಪಸ್ಸು ಹೋಗುವಂತೆ ಕೇಳಿಕೊಂಡನಾದರೂ ಅವನು ಹೋಗಲಿಲ್ಲ. ಗಿರೀಶ್ ಒಮ್ಮೆ ಹೀಗೆಂದು ವಿವರಣೆ ಕೊಟ್ಟದ್ದುಂಟು. ಪೂರ್ವ ಜನ್ಮಗಳಲ್ಲಿ ಶ್ರೀಮಾತೆಯವರ ಸಹೋದರರು ಮೂಳೆ ಮುರಿಯುವಂತಹ ನೇಮಗಳನ್ನು ಆಚರಿಸಿ ಆಕೆಯನ್ನು ಸಹೋದರಿಯನ್ನಾಗಿ ಪಡೆದಂತೆ ಕಾಣುತ್ತದೆ ಎಂದು. ಮಠದ ಸನ್ಯಾಸಿ ಶಿಷ್ಯರು ಮತ್ತು ಶ್ರೀರಾಮಕೃಷ್ಣರ ಇತರ ಪುರುಷ ಶಿಷ್ಯರ ಮುಂದೆ ಶ್ರೀಮಾತೆಯವರು ಕಾಣಿಸಿಕೊಳ್ಳುವಾಗ ಮುಖವನ್ನು ಅವಕುಂಠನದಿಂದ ಇನಿತು ಮುಚ್ಚಿಕೊಂಡಿರುತ್ತಿದ್ದರು. ಆದರೆ ಸ್ವಾಮಿ ಅದ್ಭುತಾನಂದ, ಸ್ವಾಮಿ ಅದ್ವೈತಾನಂದ ಮತ್ತು ಒಂದಿಬ್ಬರು ಭಕ್ತರ ಮುಂದೆ ಮಾತ್ರ ಹಾಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಗಿರೀಶನು ಜಯರಾಮ್ ಬಾಟಿಯಲ್ಲಿ ಮಧ್ಯಾಹ್ನದ ವೇಳೆ ಊಟ ಮಾಡುವಾಗ ಶ್ರೀಮಾತೆಯವರು ಅವಕುಂಠನ ಧರಿಸಿಕೊಂಡು ಹೇಳುತ್ತಿದ್ದರು, ಮಗು, ಇನ್ನೊಂದು ಸ್ವಲ್ಪ ಅನ್ನ ಊಟ ಮಾಡು. ಇಷ್ಟು ಕಡಿಮೆ ಊಟ ಮಾಡಿದರೆ ನಿನಗೆ ಹಸಿವು ಬೇಗನೆ ಆಗುತ್ತದೆ. ಅವರ ಈ ಮಾತುಗಳನ್ನು ಕೇಳಿ ಗಿರೀಶ್ಗೆ ಭಾವನೆಗಳು ಉಕ್ಕಿ ಬರುತ್ತಿದ್ದವು. ಬೇರೆ ಬೇರೆ ಪುರುಷ ಭಕ್ತರ ಮುಂದೆ ಮಾತನಾಡುವಾಗ ಅವರ ನಾಚಿಕೆ ಮತ್ತು ಹಿಂಜರಿಕೆಗಳನ್ನು ಕುರಿತು ಗಿರೀಶ್ ಒಮ್ಮೆ ಹೀಗೆ ಹೇಳಿದನು, ತಾಯಿ, ಶ್ರೀರಾಮಕೃಷ್ಣರು ಈಗ ಕೇವಲ ಚಿತ್ರದ ರೂಪು ಪಡೆದುಕೊಂಡಿದ್ದಾರೆ. ಆದರೆ ನೀವಾದರೂ ಅವಕುಂಠನ ಧರಿಸಿದ ನಾಚಿಕೆಯ ವಧುವಾಗಿದ್ದೀರಿ. ತಾಯಿಯವರು ತಮ್ಮ ಮಕ್ಕಳಿಂದ ಇಷ್ಟೊಂದು ದೂರ ಮತ್ತು ಶಿಷ್ಟಾಚಾರಗಳನ್ನು ಪಾಲಿಸಬಾರದು ಎಂಬುದು ಗಿರೀಶನ ಅಭಿಪ್ರಾಯವಾಗಿತ್ತು. ನಂತರ ಗಿರೀಶ್ ತಾನು ಜಯರಾಮ್ ಬಾಟಿಯಲ್ಲಿ ಕಳೆದ
ದಿನಗಳನ್ನು ಹೀಗೆ ಸ್ಮರಿಸಿಕೊಂಡನು. ಅದೆಂತಹ ಊಹಾತೀತ ಪ್ರೀತಿಯನ್ನು ಶ್ರೀಮಾತೆಯವರಲ್ಲಿ ಕಂಡೆನು. ಅವರು ನಿಜವಾಗಿಯೂ ನನ್ನ ತಾಯಿಯೇ. ಪ್ರತಿಯೊಂದು ಸಂಗತಿಯ ಮೇಲೂ ಅವರು ಇದೆಂತಹ ನಿರಂತರ ಎಚ್ಚರ ವಹಿಸುತ್ತಿದ್ದರು. ಒಂದು ದಿನ ಜಯರಾಂಬಾಟಿಯಲ್ಲಿ ಶ್ರೀಮಾತೆಯವರು ಒಂದು ತುಂಡು ಸೋಪು, ಒಂದು ಹಾಸಿಗೆಯ ಹಾಳೆ ಮತ್ತು ತಲೆದಿಂಬಿನ ಕವಚಗಳೊಂದಿಗೆ ಕೊಳದ ಹತ್ತಿರಕ್ಕೆ ಹೋಗುವುದನ್ನು ಕಂಡೆನು. ಆ ರಾತ್ರಿ ನಾನು ಮಲಗಲೆಂದು ಹೋದಾಗ ನನ್ನ ಹಾಸಿಗೆಯ ಹಾಳೆ ಮತ್ತು ದಿಂಬಿನ ಕವಚಗಳನ್ನು ಸ್ವಚ್ಛವಾಗಿ ಒಗೆದಿದ್ದನ್ನು ನೋಡಿ ಭಾವುಕನಾದೆನು. ಶ್ರೀಮಾತೆಯವರನ್ನು ನೆನೆದಾಗಲೆಲ್ಲ ನನ್ನ ಕಣ್ಣುಗಳು ಒದ್ದೆಯಾಗುತ್ತವೆ. ಗಿರೀಶನು ಜೀವನದಲ್ಲಿ ಅಷ್ಟೊಂದು ಸಾವು ನೋವುಗಳನ್ನು ಅನುಭವಿಸಿದ್ದರಿಂದ ಬದುಕು ಶೂನ್ಯವೆಂಬ ಸತ್ಯವನ್ನು ಅರಿತುಕೊಂಡಿದ್ದನು. ಜಯರಾಂಬಾಟಿಯ ಭೇಟಿಯ ಸಮಯದಲ್ಲಿ ಅವನು ಶ್ರೀಮಾತೆಯವರನ್ನು ಕಂಡು ತಾನೂ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಬೇಕೆಂದು ಕೇಳಿಕೊಂಡನು. ಆದರೆ ಶ್ರೀಮಾತೆಯವರು ಅವನ ಬೇಡಿಕೆಯನ್ನು ಸಲ್ಲಿಸಲಿಲ್ಲ. ಬದಲಾಗಿ ಅವನು ತನ್ನ ಸಾಹಿತ್ಯ ಮತ್ತು ರಂಗಭೂಮಿಯ ವೃತ್ತಿಯನ್ನು ಮುಂದುವರಿಸುವಂತೆ ಸಲಹೆ ನೀಡಿದರು. ಆ ಬಳಿಕ ಗಿರೀಶ್ ಸನ್ಯಾಸಿಯಾಗಬೇಕೆಂಬ ಆಸೆಯನ್ನು ಬಿಟ್ಟುಬಿಟ್ಟನು. ಇದಾದ ಸ್ವಲ್ಪ ಸಮಯದ ನಂತರ ಗಿರೀಶನು ಕಾಮರಾಪುಕಾರ್ನಲ್ಲಿದ್ದು ಕೆಲವು ದಿನಗಳನ್ನು ಕಳೆಯುವ ಅವಕಾಶ ಸಿಕ್ಕಿದ್ದನ್ನು ಒಪ್ಪಿಕೊಂಡನು ಮತ್ತು ಶ್ರೀಮಾತೆಯವರು ಅವನು ಮತ್ತು ಅವನ ಸಂಗಡಿಗರ ಜೊತೆಗೂಡಿದರು. ಗಿರೀಶ ದೀರ್ಘಕಾಲೀನ ಶ್ರೀಮಾತೆಯವರ ಸಂಪರ್ಕ ಮತ್ತು ಪವಿತ್ರ ಸ್ಥಳಗಳಾದ ಜಯರಾಂಬಾಟಿ ಮತ್ತು ಕಾಮರಾಪುಕಾರ್ಗಳು ಅವನ ಒಡೆದ ಹೃದಯಕ್ಕೆ ಶಾಂತಿ ಸಮಾಧಾನಗಳನ್ನು ತಂದವು. ನಂತರ ಅವನು ಕೋಲ್ಕತ್ತೆಗೆ ಹಿಂತಿರುಗಿ ಮರುಕಳಿಸಿದ ಉತ್ಸಾಹ ಮತ್ತು ಆಧ್ಯಾತ್ಮಿಕ ದೃಷ್ಟಿಯೊಂದಿಗೆ ತನ್ನ ರಂಗಭೂಮಿಯ ಚಟುವಟಿಕೆಯನ್ನು ಮತ್ತೆ ಆರಂಭಿಸಿದನು. ಶ್ರೀಮಾತೆಯವರು ಕೋಲ್ಕತ್ತೆಯಲ್ಲಿದ್ದಾಗ ಅವರನ್ನು ಗಿರೀಶ್ ಆಗಿಂದಾಗ ಸಂದರ್ಶಿಸುತ್ತಿದ್ದನು. ಒಮ್ಮೆ ಶ್ರೀಮಾತೆಯವರು ಬಹಳ ದಿನಗಳವರೆಗೆ ಜಯರಾಂಬಾಟಿಯಲ್ಲಿದ್ದು ವಾಪಸ್ಸು ಬರುವವರಿದ್ದರು. ಸ್ವಾಮಿ ಬ್ರಹ್ಮಾನಂದರು ಮತ್ತು ಸ್ವಾಮಿ ಪ್ರೇಮಾನಂದರು ಶ್ರೀಮಾತೆಯವರನ್ನು ಬರಮಾಡಿಕೊಳ್ಳಲು ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಿದ್ದರು. ಆ ದಿನ ರೈಲು 3 ಗಂಟೆ ತಡವಾಗಿ ಬಂದಿತು. ಆದರೂ ಸ್ವಾಮಿಗಳು ಮತ್ತು ಶ್ರೀಮಾತೆಯವರ ಭಕ್ತರು ಕಾದಿದ್ದರು. ರೈಲು ಬಂದಾಗ ಯೋಗಿನ್ಮಾ ಮತ್ತು ಗೋಪಾಲ್ಮಾ ಅವರು ಶ್ರೀಮಾತೆಗೆ ರೈಲಿನಿಂದ ಇಳಿಯಲು ಸಹಾಯ ಮಾಡಿದರು. ಸ್ವಾಮಿಗಳು ಮುಂದೆ ಬಂದು ಶ್ರೀಮಾತೆಯವರ ಪಾದಸ್ಪರ್ಶ ಮಾಡಿ ಸ್ವಾಗತಿಸಿದರು. ಗೋಪಾಲ್ಮಾ ಶ್ರೀಮಾತೆಯವರಿಗೆ ಕಾವಲು ಮತ್ತು ರಕ್ಷಣೆ ನೀಡುತ್ತಿದ್ದರು. ಅವರು ತಮ್ಮ ಏರಿದ ಧ್ವನಿಯಲ್ಲಿ ಸ್ವಾಮಿ ಬ್ರಹ್ಮಾನಂದರನ್ನು ತರಾಟೆಗೆ ತೆಗೆದುಕೊಂಡರು. ಮಹಾರಾಜ್, ನಿಮಗೇನು ಬುದ್ಧಿ ಇದೆಯೋ ಇಲ್ಲವೋ? ಶ್ರೀಮಾತೆಯವರು ಈಗಷ್ಟೇ ರೈಲಿನಿಂದ ಇಳಿದಿದ್ದಾರೆ. ಸೆಕೆ ಮತ್ತು ಸುಸ್ತಿನಿಂದ ಬಳಲಿದ್ದಾರೆ. ನೀವು ಹೀಗೆ ಕಾಲಿಗೆ ಬೀಳುವ ಆತುರದಲ್ಲಿದ್ದರೆ ನಾನು ಬೇರೆಯವರನ್ನು ನಿಯಂತ್ರಿಸುವುದಾದರೂ ಹೇಗೆ ಹೇಳಿ? ಆ ಮಾತುಗಳನ್ನು ಕೇಳಿ ಪೂಜ್ಯ ಸ್ವಾಮೀಜಿಗಳಿಬ್ಬರು ಪಶ್ಚಾತ್ತಾಪ ಪಟ್ಟು ಹಿಂದೆ ಸರಿದರು. ನಂತರ ಶ್ರೀಮಾತೆಯವರನ್ನು ಒಂದು ಗಾಡಿಯಲ್ಲಿ ಕೂರಿಸಿಕೊಂಡು ಉದ್ಬೋಧನ್ ಗೃಹಕ್ಕೆ ಕರೆದೊಯ್ದಾಗ ಅವರು ವಿಶ್ರಾಂತಿಗೆಂದು ಮಹಡಿಯ ಮೇಲಕ್ಕೆ ಹತ್ತಿ ಹೋದರು. ಸ್ವಲ್ಪ ಸಮಯದ ನಂತರ ಸ್ವಾಮಿ ಬ್ರಹ್ಮಾನಂದ ಮತ್ತು ಸ್ವಾಮಿ ಪ್ರೇಮಾನಂದ ಅವರು ಉದ್ಬೋಧನ್ ಗೃಹಕ್ಕೆ ಹೋಗಿ ಶ್ರೀಮಾತೆಯವರಿಗೆ ಸೂಕ್ತ ಅನುಕೂಲ ಮತ್ತು ವ್ಯವಸ್ಥೆಯನ್ನು ಮಾಡಿರುವರೇ ಎಂಬುದನ್ನು ನೋಡಲು ತೀರ್ಮಾನಿಸಿದರು. ಅವರು ಅಲ್ಲಿಗೆ ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಗಿರೀಶ್ ಸಹ ಅಲ್ಲಿಗೆ ಆಗಮಿಸಿ ಶ್ರೀಮಾತೆಯವರನ್ನು ಕುರಿತು ವಿಚಾರ ಮಾಡಿದನು. ಗೋಪಾಲ್ಮಾ ಅವರು ಗಿರೀಶನ ಧ್ವನಿಯನ್ನು ಕೇಳಿ ಮಹಡಿಯಿಂದ ಕೆಳಗಿಳಿದು ಮತ್ತೆ ಹೇಳಿದರು, ಗಿರೀಶ್ ಬಾಬು, ನಿಮ್ಮ ವಿಚಿತ್ರವಾದ ಭಕ್ತಿಯ ಮುಂದೆ ನನ್ನ ಮಾತುಗಳು ಪಲಾಯನ ಮಾಡುತ್ತಿವೆ. ನೀವು ಶ್ರೀಮಾತೆಯನ್ನು ನೋಡಲು ಬಂದಿರುವಿರಾ? ಅವರು ಬಹಳವೇ ದಣಿದು ಬಳಲಿದ್ದಾರೆ. ಅವರು ಈಗ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲೆಂದು ಬಯಕೆ. ಆದರೆ ನೀವು ಅವರನ್ನು ಎಬ್ಬಿಸಲು ಬಂದಿದ್ದೀರಿ. ಗಿರೀಶ್ ಎದುರುತ್ತರ ಕೊಟ್ಟನು, ನೀವು ಒಬ್ಬ ಪ್ರಚಂಡ ಹೆಣ್ಣು. ಎಷ್ಟೋ ದಿನಗಳ ನಂತರ ಶ್ರೀಮಾತೆಯವರು ತಮ್ಮ ಮಕ್ಕಳ ಮುಖಗಳನ್ನು ನೋಡಿದರೆ ಅವರ ಹೃದಯಕ್ಕೆ ತಂಪೆರೆದಂತಾಗುತ್ತದೆಂದು ನಾನು ಭಾವಿಸುತ್ತೇನೆ. ಗಿರೀಶ್, ಸ್ವಾಮಿ ಬ್ರಹ್ಮಾನಂದ ಮತ್ತು ಸ್ವಾಮಿ ಪ್ರೇಮಾನಂದ ಅವರು ಶ್ರೀಮಾತೆಗೆ ತಮ್ಮ ಭಕ್ತಿ ಗೌರವ ಸಲ್ಲಿಸಲು ಮಹಡಿ ಹತ್ತಿ ಹೋದರು. ಅವರು ಶ್ರೀಮಾತೆಯವರಿಗೆ ತಲೆಬಾಗಿ ವಂದಿಸಿದ್ದುದಕ್ಕೆ
ಅವರು ಆಶೀರ್ವದಿಸಿದರು. ಗಿರೀಶನ ಭಕ್ತಿ ಗೌರವಗಳ ಮುಂದೆ ಗೋಪಾಲ್ಮ ಅವರದು ಏನೂ ನಡೆಯಲಿಲ್ಲ. ಬಹಳ ಸಂತೋಷಗೊಂಡು ಗಿರೀಶ್ ಅಲ್ಲಿಂದ ನಿರ್ಗಮಿಸಿದ ಮೇಲೆ ಗೋಪಾಲ್ಮ ಅವರು ಶ್ರೀಮಾತೆಗೆ ಗಿರೀಶ್ ಒರಟು ಮಾತುಗಳನ್ನಾಡಿದನೆಂದು ದೂರು ಸಲ್ಲಿಸಿದರು. ಅದಕ್ಕೆ ಮಾತೆಯವರ ಉತ್ತರ ಹೀಗಿತ್ತು: ನನ್ನ ಮಕ್ಕಳನ್ನು ನೀನು ಟೀಕೆ ಮಾಡುವ ವಿರುದ್ಧವಾಗಿ ಎಷ್ಟೋ ಸರತಿ ಎಚ್ಚರಿಕೆ ನೀಡಿದ್ದೇನೆ ಅಲ್ಲವೇ? 1907ರಲ್ಲಿ ಗಿರೀಶ್ ತನ್ನ ಸ್ವಗೃಹದಲ್ಲಿ ದುರ್ಗಾ ಪೂಜೆಯನ್ನು ನೆರವೇರಿಸಬೇಕೆಂದು ತೀರ್ಮಾನಿಸಿದನು. ಅವನು ಅವನ ಸಹೋದರಿ ದಕ್ಷಿಣ ಆ ಸಂದರ್ಭದಲ್ಲಿ ಶ್ರೀಮಾತೆಯವರು ಇರಬೇಕೆಂದು ಬಯಸಿದರು. ಆದರೆ ಆ ಸಮಯದಲ್ಲಿ ಶ್ರೀಮಾತೆಯವರು ಜಯರಾಮ್ ಬಾಟಿಯಲ್ಲಿದ್ದು ಅವರು ಆಗಾಗ ಮಲೇರಿಯಾ ಜ್ವರದಿಂದ ಬಳಲುತ್ತಿದ್ದರು. ಸ್ವಾಮಿ ಶಾರದಾನಂದರು ಶ್ರೀಮಾತೆಯವರಿಗೆ ಪತ್ರ ಬರೆದು ಗಿರೀಶನ ಅಪೇಕ್ಷೆಯನ್ನು ಅವರಿಗೆ ತಿಳಿಸಿದರು. ಶ್ರೀಮಾತೆಯವರು ಕೃಪೆ ತೋರಿ ಕೋಲ್ಕತ್ತೆಗೆ ಬರಲು ಒಪ್ಪಿದರು. ಆ ಸಮಯದಲ್ಲಿ ಕೋಲ್ಕತ್ತೆಯಲ್ಲಿ ದುಂಬಿಯಾಗುತ್ತಿದ್ದು ರಾತ್ರಿಯ ವೇಳೆ ನಗರದ ದೀಪಗಳನ್ನು ಆರಿಸಲಾಗುತ್ತಿತ್ತು. ಮತ್ತು ಲಲಿತಾ ಚಟ್ಟೋಪಾಧ್ಯಾಯ್ ಕೋಲ್ಕತ್ತೆಯಿಂದ ವಿಷ್ಣುಪುರ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿಗೆ ಎತ್ತಿನ ಗಾಡಿಯಲ್ಲಿ ಬಂದಿದ್ದ ಶ್ರೀಮಾತೆಯವರನ್ನು ಭೇಟಿಯಾದರು. ಅಲ್ಲಿ ಶ್ರೀಮಾತೆಯವರು ಹತ್ತಿದ್ದ ರೈಲುಗಾಡಿ ಹೌರಾ ನಿಲ್ದಾಣಕ್ಕೆ ರಾತ್ರಿ ಆಗಮಿಸಿತು. ಶ್ರೀಮಾತೆಯವರು ರಾಧು ಮತ್ತು ಆಕೆಯ ತಾಯಿಯ ಜೊತೆಗೂಡಿ ಕಾಯುತ್ತಿದ್ದ ಲಲಿತ್ ಅವರ ವಾಹನಕ್ಕೆ ಹತ್ತಿ ಕುಳಿತರು. ಲಲಿತ್ ಮತ್ತು ಇನ್ನೂ ಕೆಲವು ಭಕ್ತರು ವಾಹನದ ಚಾವಣಿಯ ಮೇಲೆ ಕುಳಿತೋ ಅಥವಾ ವಾಹನದ ಕಾಲುಮಣೆಯ ಮೇಲೆ ನಿಂತು ಜೊತೆಯಲ್ಲೇ ಬಂದರು. ಶ್ರೀಮಾತೆಯವರು ಗಿರೀಶನ ಮನೆಯ ಸಮೀಪವೇ ಇದ್ದ ಬಲರಾಮ್ ಗೃಹದಲ್ಲಿ ಉಳಿದುಕೊಂಡರು. ಶ್ರೀಮಾತೆಯವರು ಆಗಮಿಸಿದ ಕೆಲವು ದಿನಗಳ ನಂತರ ದುರ್ಗಾ ಪೂಜೆ ಆರಂಭಗೊಂಡು 4 ದಿನಗಳವರೆಗೆ ಮುಂದುವರಿಯಿತು. ಶ್ರೀಮಾತೆ ಗಿರೀಶನ ಮನೆಯಲ್ಲಿ ಸಾನ್ನಿಧ್ಯ ವಹಿಸಿ ಪೂಜೆಯು ಆರಂಭಗೊಂಡಂದಿನಿಂದ ಮುಕ್ತಾಯವಾಗುವವರೆಗೂ ಭಾಗವಹಿಸಿದರು. ಜೊತೆಗೆ ಬಲರಾಮ್ ಮನೆಗೆ ಬಂದ ಇನ್ನೂ ಹಲವಾರು ಭಕ್ತರು ಶ್ರೀಮಾತೆಗೆ ತಮ್ಮ ಗೌರವ ಸಮರ್ಪಣೆ ಮಾಡಿದರು. ಅವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲದಿರುತ್ತಿದ್ದರೂ ಗಂಟೆಗಳವರೆಗೆ ಕುಳಿತು ಭಕ್ತರ ಇಷ್ಟಗಳನ್ನು ನೆರವೇರಿಸಿದರು. ಈ ರೀತಿಯಾಗಿ 2 ದಿನಗಳು ಕಳೆದವು. ನಂತರ ಶ್ರೀಮಾತೆಯವರು ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಮತ್ತು ಅವರ ಅಷ್ಟಮಿ ಮತ್ತು ನವಮಿಗಳ ನಡುವಿನ ಸಂಧಿ ಪೂಜೆಯಲ್ಲಿ ಭಾಗವಹಿಸುವುದು ಬೇಕಿಲ್ಲವೆಂದು ತೀರ್ಮಾನವಾಯಿತು. ಈ ವಿಶೇಷ ಪೂಜಾ ಕಾರ್ಯ ಆ ವರ್ಷ ಮಧ್ಯರಾತ್ರಿಯಲ್ಲಿ ನಡೆಯಬೇಕಿತ್ತು. ಆದರೆ ಈ ತೀರ್ಮಾನವನ್ನು ಕೇಳಿ ಗಿರೀಶ್ ನೊಂದುಕೊಂಡನು. ಅವನು ಪೂಜಾ ಕಾರ್ಯ ನಡೆಯುವ ಸಮಯದಲ್ಲಿ ತನ್ನ ಕೊಠಡಿಯಲ್ಲಿಯೇ ಉಳಿಯಲು ತೀರ್ಮಾನಿಸಿದನು. ಆದರೆ ಸಂಧಿ ಪೂಜಾ ಸಮಯದ ಗಳಿಗೆ ಬಂದಾಗ ಶ್ರೀಮಾತೆ ತಮ್ಮ ಮನಸ್ಸನ್ನು ಬದಲಾಯಿಸಿದರು. ಅವರು ಒಂದು ಚಾದರ ಹೊದ್ದುಕೊಂಡು ಆ ಗಲ್ಲಿಯ ಮೂಲಕ ನಡೆದು ಬಂದು ಗಿರೀಶನ ಮನೆಯ ಬಾಗಿಲನ್ನು ತಟ್ಟಿದರು. ಹಾಗೆ ತಟ್ಟುತ್ತಾ ಅವರು ನಾನು ಬಂದಿದ್ದೇನೆ ಎಂದರು. ಗಿರೀಶನ ಮನೆಯ ಸೇವಕಿ ಬಾಗಿಲನ್ನು ತೆರೆದು ನೋಡಿದ್ದಷ್ಟೇ ಶ್ರೀಮಾತೆ ಅಲ್ಲಿಗೆ ಬಂದಿರುವ ಸುದ್ದಿ ಅಲ್ಲೆಲ್ಲಾ ಹರಡಿತು. ಗಿರೀಶ್ ಕೂಡಲೇ ಪೂಜೆ ನಡೆಸುತ್ತಿದ್ದ ಹಜಾರಕ್ಕೆ ಬಂದು ಶ್ರೀಮಾತೆಗೆ ತಲೆಬಾಗಿ ವಂದಿಸುತ್ತಾ ಸಂತೋಷದಿಂದ ಹೇಳಿದನು, ನಾನು ಮಾಡುತ್ತಿರುವ ಜಗನ್ಮಾತೆಯ ಆರಾಧನೆ ಪೂರ್ಣವಾಗುವುದಿಲ್ಲವೆಂದುಕೊಂಡಿದ್ದೆನು. ಆ ಸಮಯದಲ್ಲಿ ಶ್ರೀಮಾತೆ ಆಗಮಿಸಿ ಬಾಗಿಲನ್ನು ತಟ್ಟುತ್ತಾ ಹೇಳಿದರು, ನಾನು ಬಂದಿದ್ದೇನೆ ಎಂದು. ನಂತರ ಶ್ರೀಮಾತೆಯವರ ಸಮ್ಮುಖದಲ್ಲಿ 4 ದಿನಗಳ ಪೂಜಾ ಆರಾಧನೆಯ ಬಳಿಕ ಮಾತೆ ದುರ್ಗೆ ಕೃಪೆದೋರಿ ತನ್ನ ಪೂಜಾ ಕೈಂಕರ್ಯಗಳನ್ನು ಸ್ವೀಕರಿಸಿದ್ದಾಳೆ ಎಂದು ಗಿರೀಶನ ಅನುಭವಕ್ಕೆ ಬಂದಿತು. ಆರಾಧನೆಗೆ ತನ್ನ ಬಂಧು ಬಾಂಧವರನ್ನು, ಮಿತ್ರರನ್ನು, ಜೊತೆಗೆ ರಂಗಭೂಮಿಯ ನಟರು ಮತ್ತು ನಟಿಯರನ್ನು ಆಹ್ವಾನಿಸಿದ್ದು ಅವರೆಲ್ಲರೂ ಶ್ರೀಮಾತೆಯವರ ದರ್ಶನ ಆಶೀರ್ವಾದಗಳನ್ನು ಪಡೆದು ಧನ್ಯರಾದರು. ನಟ ಮತ್ತು ನಾಟಕಕಾರರಾದ ಅಪರೇಶ್ ಮುಖ್ಯೋಪಾಧ್ಯಾಯವರು ಹೀಗೆ ದಾಖಲಿಸಿದ್ದಾರೆ: ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಬಾಹ್ಯ ರೂಪವನ್ನಷ್ಟೇ ನೋಡಬಲ್ಲನು, ಆದರೆ ದೇವರು ಅವನ ಆಂತರ್ಯವನ್ನು ನೋಡಬಲ್ಲ. ನಾನು ಈ ಸತ್ಯವನ್ನು ಕಣ್ಣಾರೆ ಕಂಡೆನು. ಮಹಾಮಾತೆಯವರು ಶ್ರೀರಾಮಕೃಷ್ಣರ ಆಧ್ಯಾತ್ಮ ಪತ್ನಿ. ಕೋಲ್ಕತ್ತೆಯಲ್ಲಿ ರಂಗಮಂದಿರಕ್ಕೆ ಬಂದರು ಮತ್ತು ಒಬ್ಬ ವೇಶ್ಯಾಂಗನೆ ನಟಿಯನ್ನು ಅಪ್ಪಿಕೊಂಡರು. ಆ ಮೂಲಕ ಶ್ರೀಮಾತೆ ಜಗತ್ತಿಗೆ ತೋರಿಕೊಟ್ಟದ್ದೇನೆಂದರೆ ದೇವರು ಒಳ್ಳೆಯದು ಮತ್ತು ಕೆಟ್ಟದ್ದು
ಕೆಟ್ಟವರು ಮತ್ತು ಒಳ್ಳೆಯವರು ಎಂದು ಭೇದವೆಣಿಸುವುದಿಲ್ಲವೆಂದು. ಅಷ್ಟೇ ಅಲ್ಲದೆ ಅವನು ಈ ಲೌಕಿಕದ ಕಟ್ಟು ಕಟ್ಟಲೆಗಳನ್ನು ಮತ್ತು ವಿಧಿ ನಿಯಮಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು. ಭಗವಂತನ ಅನುಗ್ರಹ ವ್ಯಕ್ತಿಯ ಜಾತಿ ಧರ್ಮ ಎಂದು ಏನನ್ನೂ ನೋಡದೆ ಎಲ್ಲರನ್ನೂ ಪವಿತ್ರಗೊಳಿಸುತ್ತದೆ ಎಂದು. ಪರಮ ಪವಿತ್ರರಾದ ಶ್ರೀಮಾತೆಯವರು ಗಿರೀಶನ ರಂಗಮಂದಿರದಲ್ಲಿನ ಕೆಲವರು ಅಭಿನೇತ್ರಿಯರನ್ನು ಸ್ವಾಗತಿಸಿ ಅವರಿಗೆ ಅನುಗ್ರಹವನ್ನೂ ನೀಡಿದರು. ಶ್ರೀರಾಮಕೃಷ್ಣರು ನಾಟಕ ಮಂದಿರದಲ್ಲಿ ಕುಳಿತು ಚೈತನ್ಯ ಲೀಲಾ ನಾಟಕದ ಅಭಿನಯವನ್ನು ನೋಡಿ ಬಂಗಾಳಿ ರಂಗಭೂಮಿಗೆ ವಿಶೇಷ ಗೌರವ ತಂದುಕೊಟ್ಟಂತೆ ಶ್ರೀಮಾತೆಯವರು ಗಿರೀಶನ ಹಲವು ನಾಟಕಗಳ ಅಭಿನಯವನ್ನು ನೋಡಿದ್ದಲ್ಲದೆ ಗಿರೀಶನ ಅಭಿನಯಕ್ಕೆ ತಲೆದೂಗಿದ್ದರು. ಪ್ರಾಯಶಃ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಪ್ರಪ್ರಥಮವಾಗಿ ಶ್ರೀಮಾತೆ ಗಿರೀಶ್ ರಚನೆಯ ಒಂದು ನಾಟಕವನ್ನು ನೋಡಿದರೆಂದು ಕಾಣುತ್ತದೆ. ಕೋಲ್ಕತ್ತೆಯ ನಂಬರ್ 6 ಬೇಡನ್ ರಸ್ತೆಯಲ್ಲಿದ್ದ ದಿ ಮಿನರ್ವಾ ರಂಗಮಂದಿರಕ್ಕೆ ದಕ್ಷಯಜ್ಞ ನಾಟಕವನ್ನು ನೋಡಲು ಹೋದರು. ಶ್ರೀರಾಮಕೃಷ್ಣರೂ ಸಹ ಆ ನಾಟಕವನ್ನು ನೋಡಿದ್ದರು. ಅಧ್ಯಾಯ 13ರಲ್ಲಿ ದಾಖಲಿಸಿರುವಂತೆ ಈ ನಾಟಕದಲ್ಲಿ ಗಿರೀಶ್ ದಕ್ಷನ ಪಾತ್ರವನ್ನು ಮಾಡಿದ್ದನು. ಬ್ರಹ್ಮಚಾರಿ ಅಕ್ಷಯ್ ಚೈತನ್ಯ ಅವರು ದಾಖಲಿಸಿದ್ದಾರೆ. ದಕ್ಷಯಜ್ಞ ನಾಟಕಾಭಿನಯವನ್ನು ನೋಡಿ ಶ್ರೀಮಾತೆಯವರು ಭಾವ ಸಮಾಧಿಯನ್ನು ಅನುಭವಿಸಿದರು. ಅನೇಕ ವರ್ಷಗಳ ನಂತರ ಭಕ್ತಿ ಪ್ರಧಾನವೂ ಮತ್ತು ಪ್ರಸಿದ್ಧವೂ ಆಗಿದ್ದ ವಿಲ್ವಮಂಗಲ್ ಠಾಕೋರ್ ನಾಟಕವನ್ನು ನೋಡಲು ಶ್ರೀಮಾತೆಯವರನ್ನು ಗಿರೀಶ್ ಆಹ್ವಾನಿಸಿದನು. ದೈವ ಭಕ್ತಿಯನ್ನು ವಸ್ತುವಾಗಿ ಪ್ರಸ್ತುತಪಡಿಸುವ ಈ ನಾಟಕದ ಬಗೆಗೆ ಅಧ್ಯಾಯ 16ರಲ್ಲಿ ವಿವರವಾಗಿ ಬರೆಯಲಾಗಿದೆ. 1905ರ ಜನವರಿ 25 ಬುಧವಾರದಂದು ಶ್ರೀಮಾತೆಯವರು ಈ ನಾಟಕವನ್ನು ನೋಡಲು ದ ಮಿನರ್ವಾ ನಾಟಕ ಮಂದಿರಕ್ಕೆ ಬಂದರು. ಅವರಿಗಾಗಿ ಗಿರೀಶ್ ಒಂದು ವಿಶೇಷ ಆಸನದ ವ್ಯವಸ್ಥೆ ಮಾಡಿ ಅವರಿಗೆ ಗಾಳಿ ಹಾಕಲು ತೆಂಗಿನ ಗರಿಯಿಂದ ಮಾಡಿದ್ದ ಒಂದು ಬೀಸಣಿಗೆಯನ್ನು ಹಿಡಿದು ನಿಲ್ಲುವಂತೆ ಒಬ್ಬ ಸೇವಕಿಯನ್ನು ನೇಮಿಸಿದನು. ಒಬ್ಬ ಆಷಾಢಭೂತಿ ಸನ್ಯಾಸಿ ವೇಶ್ಯಾಂಗನೆ ಚಿಂತಾಮಣಿಯ ಸೇವಕಿ ಥಕ್ಮಣಿ ಎಂಬುವವಳಿಗೆ ಕೃಷ್ಣನನ್ನು ಪ್ರೀತಿಸುವುದು ಹೇಗೆಂದು ಹೇಳಿಕೊಡುವ ವ್ಯಕ್ತಿಯ ಪಾತ್ರವನ್ನು ಗಿರೀಶ್ ಮಾಡಿದ್ದನು. ಗಿರೀಶನ ಅಭಿನಯವನ್ನು ನೋಡಿ ಶ್ರೀಮಾತೆ ನಗುತ್ತಾ ಹೀಗೆಂದಿದ್ದರು, ಈ ವಯಸ್ಸಿನಲ್ಲಿ ನೀನು ಹೀಗೇಕೆ ನಡೆದುಕೊಳ್ಳುತ್ತಿರುವೆ? ಮತ್ತೆ ವಿಲ್ವಮಂಗಳ್ನ ಒಂದೇ ಗುರಿಯ ಅಚಲ ಪ್ರೀತಿಯನ್ನು ಕಂಡು ಶ್ರೀಮಾತೆಯವರು ಹೀಗೆಂದು ಉದ್ಘರಿಸಿದ್ದರು, ಆಹಾ, ಎಂತಹ ಅಭೂತಪೂರ್ವ ಪ್ರೀತಿ! ಮತ್ತೊಮ್ಮೆ ಶ್ರೀಮಾತೆಯವರು 1905ರ ಮಾರ್ಚ್ 1ರಂದು ಜನ ನಾಟಕವನ್ನು ನೋಡಲು ಅದೇ ಮಿನರ್ವಾ ರಂಗಮಂದಿರಕ್ಕೆ ಹೋದರು. ಗಿರೀಶ್ ಈ ನಾಟಕವನ್ನು ಮಹಾಭಾರತದ ಕಥೆಯನ್ನು ಆಧರಿಸಿ ರಚಿಸಿದ್ದನು. 1893ರ ಡಿಸೆಂಬರ್ 23ರಂದು ಈ ನಾಟಕ ಪ್ರಪ್ರಥಮವಾಗಿ ಪ್ರದರ್ಶನಗೊಂಡಿತ್ತು. ಮಹಿಷ್ಮತಿ ರಾಜ್ಯದ ಗುಣವಂತ ದೊರೆ ನೀಲಧ್ವಜನ ಪತ್ನಿ ಜನ ಓರ್ವ ಆಧ್ಯಾತ್ಮ ಶಕ್ತಿ ಸಂಪನ್ನಳಾಗಿದ್ದ ಮಹಾನ್ ಸ್ತ್ರೀ. ಈ ರಾಜಾರಾಣಿಯರಿಗೆ ಪ್ರಭೀರ್ ಎಂಬ ಒಬ್ಬ ಮಗನಿದ್ದನು. ರಾಜಕುಮಾರ ಪ್ರಭೀರ್ ಒಬ್ಬ ಶೂರನಾಯಕ. ಶಿವನ ವರದಿಂದ ಅವನಿಗೆ ಸೋಲೆಂಬುದೇ ಇರಲಿಲ್ಲ. ಈ ನಾಟಕದಲ್ಲಿ ಯುಧಿಷ್ಠಿರನು ಅಶ್ವಮೇಧ ಯಾಗ ಮಾಡಲು ಸಿದ್ಧತೆ ಮಾಡಿಕೊಂಡು ಅದರ ಅಂಗವಾಗಿ ಒಂದು ಕುದುರೆಯನ್ನು ಬಿಡುತ್ತಾನೆ. ಅದು ಸಾಮ್ರಾಜ್ಯದಲ್ಲೆಲ್ಲ ಸುತ್ತಾಡಿ ಸಾಮಂತರು ಮತ್ತು ಸಣ್ಣ ಪುಟ್ಟ ರಾಜರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಬೇಕಿತ್ತು. ಈ ಕುದುರೆಯ ರಕ್ಷಕನಾಗಿ ಅದರ ಹಿಂದೆ ಅರ್ಜುನ ಹೋಗಿದ್ದನು. ಆದರೆ ಯುಧಿಷ್ಠಿರನಿಗೆ ಗೌರವ ಮತ್ತು ಕಪ್ಪ ಕಾಣಿಕೆಯನ್ನು ಸಲ್ಲಿಸದೆ ಈ ಕುದುರೆಯನ್ನು ಪ್ರಭೀರ್ ಹಿಡಿದು ಇಟ್ಟುಕೊಂಡನು. ಪ್ರಭೀರ್ ಮತ್ತು ಅರ್ಜುನರ ನಡುವೆ ಕಾಳಗ ನಡೆಯುವುದು ನಿಶ್ಚಯವಾಯಿತು. ಪ್ರಭೀರ್ ಪ್ರಥಮ ಸುತ್ತಿನಲ್ಲಿ ಅರ್ಜುನನ ವಿರುದ್ಧ ಜಯಗಳಿಸಿದನು. ಈ ಯುದ್ಧದ ಅನಾಹುತದಿಂದ ಅರ್ಜುನನನ್ನು ಕಾಪಾಡಲು ಪ್ರಭೀರ್ಗೆ ಕೃಷ್ಣನು ಅಪೂರ್ವ ಸುಂದರಿ ರತಿಯ ಆಸೆಯನ್ನು ತೋರಿದನು. ಆಕೆ ಪ್ರಭೀರನ ಶಕ್ತಿ ಸಾಮರ್ಥ್ಯಗಳನ್ನು ಅಪಹರಿಸಿದಳು. ಹಾಗಾಗಿ ಮರುದಿನ ಯುದ್ಧದಲ್ಲಿ ಪ್ರಭೀರ್ ಹತನಾದನು. ನಂತರ ಕೃಷ್ಣನು ನೀಲಧ್ವಜ್ ಮತ್ತು ಜನಾರನ್ನು ಅನುಗ್ರಹಿಸಿದನು. ಈ ನಾಟಕದಲ್ಲಿ ಗಿರೀಶ್ ಒಬ್ಬ ವಿದೂಷಕನ ಪಾತ್ರವನ್ನು ಸೃಷ್ಟಿಸಿ ಆ ಪಾತ್ರವನ್ನು ತಾನೇ ಅಭಿನಯಿಸಿದನು. ಅವನು ಆ ಪಾತ್ರಧಾರಿಯಾಗಿ ಕಾಣಿಸಿಕೊಂಡು ಶ್ರೀಕೃಷ್ಣನನ್ನು ಟೀಕಿಸುತ್ತಾ ಅವನನ್ನು ಕುರಿತು
ಅವಾಚ್ಯ ಶಬ್ದಗಳನ್ನು ಬಳಸುತ್ತಿದ್ದನಾದರೂ ಅದೇ ವೇಳೆ ಅವನಿಗೆ ಶ್ರೀಕೃಷ್ಣನ ಮೇಲೆ ಗಾಢವಾದ ಭಕ್ತಿಯೂ ಇತ್ತು. ಹಿಂದೊಮ್ಮೆ ಗಿರೀಶ್ ಇದೇ ರೀತಿ ಶ್ರೀರಾಮಕೃಷ್ಣರನ್ನು ಬೈದು ಟೀಕಿಸಿದ್ದನ್ನು, ಅವನ ಈ ಬಗೆಯ ಅಭಿನಯವನ್ನು ನೋಡಿ ಶ್ರೀಮಾತೆಯವರು ನಕ್ಕಿದ್ದರು. ಸ್ವಾಮಿ ಶಾರದಾನಂದರು ಕೇಳಿದರು, ತಾಯಿ, ತಾವು ನಗುತ್ತಿರುವುದೇಕೆ? ಶ್ರೀಮಾತೆ ಉತ್ತರಿಸಿದರು, ನಾನು ಗಿರೀಶ್ನ ಸ್ವಂತ ವ್ಯಕ್ತಿತ್ವವೇ ಈ ಪಾತ್ರದಲ್ಲಿ ಪ್ರತಿಫಲಿಸುತ್ತಿರುವುದನ್ನು ನೋಡುತ್ತಿದ್ದೇನೆ. ನನಗೆ ಗೊತ್ತು, ಗಿರೀಶನಿಗೆ ದೇವರಲ್ಲಿ ಅಪಾರ ಪ್ರೇಮ ಉಂಟು. ದೇವರ ಮೊರೆ ಹೋಗಿ ವ್ಯಕ್ತಿಯು ಮುಕ್ತಿ ಪಡೆಯಬಹುದೆಂದು ಅವನು ಗಾಢವಾಗಿ ನಂಬಿರುವನು. ಮತ್ತೆ ಹಾಗೆಯೇ ದೇವರನ್ನು ಅವನು ದೂರುವುದೂ ಉಂಟು. ದ ಮಿನರ್ವಾ ರಂಗಮಂದಿರಕ್ಕೆ ಶ್ರೀಮಾತೆಯವರ ಮುಂದಿನ ಭೇಟಿ 1906 ಏಪ್ರಿಲ್ 29ರಂದು. ಅಂದು ಅವರು ಚೈತನ್ಯ ಲೀಲಾ ನಾಟಕವನ್ನು ವೀಕ್ಷಿಸಿದರು. ಇದೇ ನಾಟಕವನ್ನು ಶ್ರೀರಾಮಕೃಷ್ಣರು 1884 ಸೆಪ್ಟೆಂಬರ್ 21ರಂದು ನೋಡಿದ್ದರು. ಆಶುತೋಷ್ ಮಿತ್ರ ಬರೆಯುತ್ತಾರೆ, ಕಳೆದ ರಾತ್ರಿ ಶ್ರೀಮಾತೆಯವರು ಚೈತನ್ಯ ಲೀಲಾ ನಾಟಕವನ್ನು ನೋಡಲು ಹೋದರು. ಬಹುದಿನಗಳ ಬಳಿಕ ಶ್ರೀಮಾತೆಯವರು ಈ ನಾಟಕವನ್ನು ನೋಡಬೇಕೆಂದು ಬಯಸಿದುದರಿಂದ ಒಂದು ರಾತ್ರಿಯ ಪ್ರದರ್ಶನಕ್ಕಷ್ಟೇ ಗಿರೀಶ್ ವ್ಯವಸ್ಥೆ ಮಾಡಿದ್ದು ಅವರಿಗಾಗಿ ವಿಶೇಷ ಆಸನದ ವ್ಯವಸ್ಥೆ ಮಾಡಿದ್ದನು. ಇಬ್ಬರು ಕಳ್ಳರ ಪಾತ್ರಗಳನ್ನು ಜಗಾಯ್ ಮತ್ತು ಮದಾಯ್, ಆರ್ಧೇಂದು ಶೇಖರ್ ಮತ್ತು ಗಿರೀಶ್ ಅಭಿನಯಿಸಿದ್ದರು. ಅಂದಿನ ಪ್ರಸಿದ್ಧ ಅಭಿನೇತ್ರಿ ಭೂಷಣ್ ಕುಮಾರಿ ನಿವೃತ್ತಿಯಾಗಿದ್ದರೂ ಶ್ರೀಮಾತೆಯವರು ನೋಡಲೆಂದು ಯಾವುದೇ ಸಂಭಾವನೆಯನ್ನೂ ಪಡೆದುಕೊಳ್ಳದೆ ಚೈತನ್ಯರ ಪಾತ್ರಾಭಿನಯ ಮಾಡಿದ್ದಳು. ಸುಶೀಲ್ ಬಾಲಾ ನಿತಾಯ್ ಪಾತ್ರ ವಹಿಸಿದ್ದಳು. ನಿತಾಯ್ ಚೈತನ್ಯರ ಒಬ್ಬ ಶಿಷ್ಯ. ಈ ಇಬ್ಬರು ಅಭಿನೇತ್ರಿಯರು ನಾಟಕ ಆರಂಭಕ್ಕೆ ಮುನ್ನ ಬಂದು ಶ್ರೀಮಾತೆಗೆ ತಲೆಬಾಗಿ ವಂದಿಸಿದರು. ಶ್ರೀಮಾತೆಯವರು ಆಮೇಲೆ ಹೀಗೆ ನೆನಪಿಸಿಕೊಳ್ಳುತ್ತಾರೆ, ಆ ಹುಡುಗಿ ಭೂಷಣ್ ಕುಮಾರಿ ಭಕ್ತಿ ಭಾವಗಳ ಸಂಗಮ. ಹಾಗಿಲ್ಲದಿದ್ದರೆ ಚೈತನ್ಯರ ಪಾತ್ರ ಮಾಡಲು ಸಾಧ್ಯವಿಲ್ಲ. ಆಕೆಯು ನಿಜಕ್ಕೂ ಚೈತನ್ಯರೆಂಬಂತೆಯೇ ಉಡುಪು ತೊಟ್ಟು ಚೈತನ್ಯರಂತೆಯೇ ಕಾಣುತ್ತಿದ್ದಳು. ಆಕೆ ಸ್ತ್ರೀಯೆಂದು ಹೇಳಲು ಯಾರಿಗೆ ಸಾಧ್ಯವಿತ್ತು? ಜಗಾಯ್ ಮತ್ತು ಮದಾಯವರನ್ನು ಕುರಿತು ಶ್ರೀಮಾತೆ ಹೀಗೆಂದಿದ್ದಾರೆ, ಇಂತಹ ಭಕ್ತರನ್ನು ಮತ್ತೆಲ್ಲಿ ನೀವು ಕಾಣಲು ಸಾಧ್ಯ? ಹಾಗೆಯೇ ರಾವಣ ಮತ್ತು ಹಿರಣ್ಯಕಶ್ಯಪು ಅಂತಹ ಭಕ್ತರನ್ನು ಕಾಣಲು ಸಾಧ್ಯವೇನು? ಗಿರೀಶನು ಶ್ರೀರಾಮಕೃಷ್ಣರನ್ನು ನಿಂದಿಸುತ್ತಿದ್ದರು. ಅವರ ಮೇಲೆ ಅವನಿಗೆ ಅಪಾರ ಭಕ್ತಿ ಮತ್ತು ವಿಶ್ವಾಸ. ಅವನು ಈ ಲೋಕಕ್ಕೆ ಬಂದುದೇ ಹಾಗೆ. ಭಕ್ತನಾಗುವುದು ಸುಲಭದ ಮಾತೇನು? ಭಕ್ತಿಯು ತನ್ನಷ್ಟಕ್ಕೆ ತಾನೇ ಬರುವಂಥದ್ದೇನು? 1909 ಸೆಪ್ಟೆಂಬರ್ 12ರಂದು ಶ್ರೀಮಾತೆ ಪಾಂಡವ್ ಗೌರವ್ ನಾಟಕವನ್ನು ನೋಡಲು ದ ಮಿನರ್ವಾ ರಂಗಮಂದಿರಕ್ಕೆ ಹೋದರು. ಗಿರೀಶನು ಈ ನಾಟಕವನ್ನು ಅವಂತಿಯ ದೊರೆ ದಂಡಿ ಮತ್ತು ಸ್ವರ್ಗದ ಅಪ್ಸರೆ ಊರ್ವಶಿಯ ಕಥೆಯನ್ನು ಆಧರಿಸಿ ರಚಿಸಿದ್ದನು. ಊರ್ವಶಿ ದೂರ್ವಾಸ ಮುನಿಗೆ ತೋರಿದ ಅಗೌರವಕ್ಕಾಗಿ ದೂರ್ವಾಸರು ಅವಳು ರಾತ್ರಿಯ ವೇಳೆ ಸುಂದರ ಸ್ತ್ರೀಯಾಗಿಯೂ ಹಗಲು ವೇಳೆ ಹೆಣ್ಣು ಕುದುರೆಯಂತೆಯೂ ಕಾಣಲಿ ಎಂದು ಶಾಪವಿತ್ತಿದ್ದರು. 8 ದಿವ್ಯ ಚೈತನ್ಯಗಳು ಒಟ್ಟಿಗೆ ಕೂಡಿದಾಗ ಅವಳಿಗೆ ಶಾಪದಿಂದ ಮುಕ್ತಿ ದೊರೆಯಲಿತ್ತು. ಒಂದು ರಾತ್ರಿ ದಂಡಿಯು ಬೇಟೆಯಾಡಲು ಹೋದಾಗ ಅವನು ಊರ್ವಶಿಯನ್ನು ಭೇಟಿಯಾದನು. ಆಕೆಯು ತನ್ನ ಕಥೆಯನ್ನು ಅವನಿಗೆ ಹೇಳಿದರೂ ಸಹ ಅವನು ಆಕೆಯಲ್ಲಿ ಅನುರಕ್ತನಾದನು. ಈ ಪೌರಾಣಿಕ ಕಥೆಯನ್ನು ಗಿರೀಶ್ ಮಹಾಭಾರತದ ಕೃಷ್ಣ ಮತ್ತು ಮಹಾಭಾರತದ ಇತರ ಪಾತ್ರಗಳಿಗೆ ಸಂಬಂಧಿಸಿ ನಿರೂಪಿಸಿರುವನು. ಯುದ್ಧ ಘಟಿಸುವುದಕ್ಕೂ ಮುನ್ನ ಸಂಭವಿಸುವ ಈ ಕಥೆಯಲ್ಲಿ ನಿಜಕ್ಕೂ ಹೆಣ್ಣು ಕುದುರೆಯಾಗಿದ್ದ ಊರ್ವಶಿ ತನಗೆ ಬೇಕೆಂದು ಕೃಷ್ಣ ದಂಡಿಯನ್ನು ಕೇಳುತ್ತಾನೆ. ದಂಡಿ ತನ್ನ ರಾಜ್ಯವನ್ನು ತೊರೆದು ಆ ಕುದುರೆಯೊಂದಿಗೆ ಓಡಿ ಹೋಗುತ್ತಾನೆ. ಕೊನೆಗೆ ಅವನು ಕೃಷ್ಣನ ಪರಮ ಭಕ್ತನಾದ ಪಾಂಡವರಲ್ಲಿ ಆಶ್ರಯ ಪಡೆಯುತ್ತಾನೆ. ಭೀಷ್ಮನು ಹೇಳುತ್ತಾನೆ, ಈ ಮಾಯಾರೂಪದ ಸೃಷ್ಟಿಯ ಧ್ರುವ ನಕ್ಷತ್ರವೆಂದರೆ ಧರ್ಮ. ಈ ಧರ್ಮದ ಸಾರವೆಂದರೆ ಯಾರು ಆಶ್ರಯ ಕೇಳಿ ಬರುತ್ತಾರೋ ಅವರನ್ನು ರಕ್ಷಿಸುವುದೇ ಆಗಿದೆ. ಇದರ ಪರಿಣಾಮವಾಗಿ ಪಾಂಡವರು ಮತ್ತು ಕೃಷ್ಣನ ನಡುವೆ ಸಂಘರ್ಷ ಉಂಟಾಗುತ್ತದೆ. ಈ ಸಂಘರ್ಷವು ಜಗನ್ಮಾತೆಯು 8 ದೈವೀ ಶಕ್ತಿಗಳನ್ನು ಒಳಗೊಂಡು ಅವತಾರಗೊಂಡಾಗ ಸುಖಾಂತ್ಯ ಕಾಣುತ್ತದೆ. ಹೀಗೆ ಊರ್ವಶಿಯು ಶಾಪ ಮುಕ್ತಳಾಗಿ ಮರಳಿ ಸ್ವರ್ಗಕ್ಕೆ ಹಿಂತಿರುಗುತ್ತಾಳೆ. ಈ ನಾಟಕದಲ್ಲಿ ಗಿರೀಶನು
ದಂಡಿಯ ಆಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣ ಮಂತ್ರಿಯಾಗಿದ್ದ ಕಂಚುಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸ್ವಾಮಿ ಶಾಂತಾನಂದರು ತಮ್ಮ ನೆನಪುಗಳನ್ನು ಹೀಗೆ ದಾಖಲಿಸಿದ್ದಾರೆ. ಆಗ ನಾನು ಕೋಲ್ಕತ್ತೆಯ ಉದ್ಬೋಧನ್ ಗೃಹದಲ್ಲಿ ಶ್ರೀ ಮಾತೆಯವರ ಸೇವೆಯಲ್ಲಿ ತೊಡಗಿಕೊಂಡಿದ್ದೆನು. ಒಂದು ದಿನ ಗಿರೀಶ್ ಬಂದು ತನ್ನ ಅಭಿನಯವನ್ನು ನೋಡುವಂತೆ ಶ್ರೀ ಮಾತೆಯನ್ನು ಆಹ್ವಾನಿಸಿದನು. ಶ್ರೀಮಾತೆ ಅದಕ್ಕೆ ಸಮ್ಮತಿಸಿದರು. ಶ್ರೀಮಾತೆ, ರಾಧು, ಮಾಕು ಮತ್ತು ಇತರ ಮಹಿಳಾ ಭಕ್ತೆಯರು ಒಂದು ವಾಹನದಲ್ಲಿ ಹೊರಟರು. ಲಲಿತ್ ಚಟ್ಟೋಪಾಧ್ಯಾಯ್, ಡಾಕ್ಟರ್ ಕಾಂಚೀಲಾಲ್ ಮತ್ತು ನಾನು ಮತ್ತೊಂದು ಗಾಡಿಯಲ್ಲಿ ಕುಳಿತು ಹೊರಟೆವು. ಗಿರೀಶ್ನಂತೂ ಶ್ರೀಮಾತೆಯವರು ನಾಟಕಾಭಿನಯವನ್ನು ನೋಡಲು ಬಂದಿದ್ದನ್ನು ಕಂಡು ಅತ್ಯಂತ ಸಂತೋಷಗೊಂಡಿದ್ದನು. ನಾಟಕವು ತುಂಬಾ ಚೆನ್ನಾಗಿ ಮೂಡಿಬರಲು ಏನೆಲ್ಲ ಕ್ರಮ ತೆಗೆದುಕೊಳ್ಳುವ ಓಡಾಟದಲ್ಲಿದ್ದನು. ಶ್ರೀಮಾತೆಗೆ ಒಂದು ವಿಶೇಷ ಆಸನದ ವ್ಯವಸ್ಥೆಯಾಗಿದ್ದು ನಾವೆಲ್ಲ ಅವರ ಸನಿಹವೇ ಪಕ್ಕದಲ್ಲಿ ಕುಳಿತೆವು. ಶ್ರೀಮಾತೆಯವರು ಮೌನವಾಗಿ ನಾಟಕವನ್ನು ನೋಡಿದರು. ಕಂಚುಕಿಯು ರಂಗದ ಮೇಲೆ ಕಾಣಿಸಿಕೊಂಡಾಗ ಅವರು ಹೀಗೆಂದರು: ಓ, ಅವನು ಗಿರೀಶ್ ತುಂಬಾ ಚೆನ್ನಾಗಿ ವೇಷ ಹಾಕಿಕೊಂಡು ಒಳ್ಳೆಯ ರೂಪವಿನ್ಯಾಸದಲ್ಲಿದ್ದಾನೆ. ಅವನೇ ಎಂದು ಗುರುತಿಸುವುದು ಕಷ್ಟವೇ? ದೇವತೆಯ ಸಹಚರರು ನಾಟಕ ಮುಕ್ತಾಯವಾಗುವ ಈ ಹಾಡನ್ನು ಹಾಡಿದರು. ನೋಡಿ ನೋಡಿ ಜಗನ್ಮಾತೆಯ ರೂಪಲಾವಣ್ಯವನ್ನು. ಆಕೆ ಕಪ್ಪು ಬಣ್ಣದವಳೆಂದು ಯಾರು ಹೇಳುತ್ತಾರೆ? ನಿಮ್ಮ ಕಣ್ತೆರೆದು ನೋಡಿ, ಆಕೆಯ ಹೊಳಪು ಜಗತ್ತನ್ನೇ ಬೆಳಗುತ್ತಿದೆ. ಶ್ರೀಮಾತೆಯವರು ಮೌನವಾಗಿ ನಾಟಕವನ್ನು ವೀಕ್ಷಿಸಿದರು. ಈ ಹಾಡನ್ನು ಹಾಡುತ್ತಿರುವಾಗ ಅವರು ತುಂಬಾ ಆಳವಾದ ಧ್ಯಾನದಲ್ಲಿ ಕಳೆದು ಹೋದಂತೆ ಕಂಡದ್ದುದನ್ನು ನಾನು ಗಮನಿಸಿದೆನು ಮತ್ತು ಅವರು ಅದೇ ಸ್ಥಿತಿಯಲ್ಲೇ ಸ್ವಲ್ಪ ಸಮಯ ಇದ್ದುದನ್ನೂ ನಾನು ಗಮನಿಸಿದೆನು. ಶ್ರೀಮಾತೆಯವರು ಇಡೀ ನಾಟಕವನ್ನು ನೋಡಿದರು ಮತ್ತು ನಾವು ಉದ್ಬೋಧನ್ಗೆ ಹಿಂತಿರುಗಿದಾಗ ಆಗಲೇ ಬೆಳಗ್ಗಿನ 1:30 ಗಂಟೆ. 1910 ಜುಲೈ 12 ದ ಮಿನರ್ವಾ ರಂಗಮಂದಿರದಲ್ಲಿ ವಾರಣಾಸಿಯಲ್ಲಿದ್ದ ರಾಮಕೃಷ್ಣ ಮಹಾಸಂಘದ ಸಹಾಯಾರ್ಥ ನಾಟಕ ಪ್ರದರ್ಶನವು ಏರ್ಪಾಡಾಗಿತ್ತು. ಆ ದಿನ ಶ್ರೀಮಾತೆಯವರು ಗಿರೀಶನ ಬಿಲ್ವಮಂಗಳ್ ಠಾಕೋರ್ ಮತ್ತು ಜನ ಎರಡೂ ನಾಟಕಗಳನ್ನು ವೀಕ್ಷಿಸಿದರು. ಅಕ್ಷಯ್ ಚೈತನ್ಯರ ಪ್ರಕಾರ ಶ್ರೀಮಾತೆಯವರು ಕಾಲಾಪಹಾರ್ ಎಂಬ ಗಿರೀಶನ ಮತ್ತೊಂದು ನಾಟಕವನ್ನು 1915 ಸೆಪ್ಟೆಂಬರ್ 1 ನಂಬರ್ 98 ಬೇಡನ್ ರಸ್ತೆಯಲ್ಲಿದ್ದ ದ ಮನ್ಮೋಹನ್ ನಾಟಕ ಮಂದಿರದಲ್ಲಿ ನೋಡಲು ಹೋದರು. ಇದು ನಡೆದದ್ದು ಗಿರೀಶ್ ದೈವಾಧೀನನಾದ ಕೆಲವು ವರ್ಷಗಳ ನಂತರ. ಈ ನಾಟಕದ ಕಥೆ ಒಂದು ಐತಿಹಾಸಿಕ ಘಟನೆಯನ್ನು ಆಧರಿಸಿದ್ದು. ಗಿರೀಶನು ಅದಕ್ಕೆ ಭಕ್ತಿಯ ಅಂಶಗಳನ್ನು ಸೇರಿಸಿ ಶ್ರೀರಾಮಕೃಷ್ಣರ ಬೋಧನೆಗಳನ್ನು ಅವನು ಅಳವಡಿಸಿದ್ದನು. 1918 ಸೆಪ್ಟೆಂಬರ್ ತಿಂಗಳಲ್ಲಿ ಶ್ರೀಮಾತೆಯವರು ರಾಮಾನುಜ ನಾಟಕವನ್ನು ದ ಮಿನರ್ವಾ ಥಿಯೇಟರ್ನಲ್ಲಿ ನೋಡಲು ಹೋದರು. ಈ ನಾಟಕ ಒಬ್ಬ ನಟ, ನಾಟಕಕಾರ ಮತ್ತು ಗಿರೀಶನ ಸಹಪಾಠಿಯಾಗಿದ್ದ ಅಪರೇಶ್ ಚಂದ್ರ ಮುಖ್ಯೋಪಾಧ್ಯಾಯ ಅವರಿಂದ ರಚನೆಗೊಂಡಿತ್ತು. ಇದರ ವಸ್ತು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಬದುಕಿದ್ದ ಸಂತ ಮತ್ತು ದಾರ್ಶನಿಕ ರಾಮಾನುಜರ ಜೀವನವನ್ನು ಆಧರಿಸಿತ್ತು. ಶ್ರೀಮಾತೆಯವರ ಒಬ್ಬ ಸೇವಕಿ ಮತ್ತು ಶಿಷ್ಯೆ ಪ್ರರ್ವಾಜಿಕಾ ಭಾರತಿ ಪ್ರಾಣ ಹೀಗೆ ಬರೆಯುತ್ತಾರೆ: ಶ್ರೀಮಾತೆಯವರು ಗೋಪಾಲ್ಮ, ಯೋಗಿನ್ಮ, ನಾನು ಮತ್ತು ಇನ್ನೂ ಅನೇಕರು ರಾಮಾನುಜ ನಾಟಕವನ್ನು ನೋಡಲು ದ ಮಿನರ್ವಾ ರಂಗಮಂದಿರಕ್ಕೆ ಹೋದೆವು. ಅಪರೇಶ್ ಅವರು ನಮಗಾಗಿ ವಿಶೇಷ ಆಸನಗಳ ವ್ಯವಸ್ಥೆ ಮಾಡಿದ್ದರು. ನಾಟಕವನ್ನು ನೋಡಲು ಶ್ರೀಮಾತೆಗೆ ಸಂತೋಷವಾಗಿತ್ತು. ಅದರಲ್ಲೊಂದು ದೃಶ್ಯದಲ್ಲಿ ರಾಮಾನುಜರಿಗೆ ದೀಕ್ಷೆ ನೀಡುವ ಸಂದರ್ಭ ಬಂದಾಗ ಅವರ ಗುರುಗಳು ಹೇಳುತ್ತಾರೆ: ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಬೇರೆಯವರಿಗೆ ಉಪದೇಶ ಮಾಡಕೂಡದು. ಯಾರು ಈ ಮಂತ್ರವನ್ನು ಕೇಳಿಸಿಕೊಳ್ಳುತ್ತಾರೋ ಅವರು ಜೀವನ್ಮುಕ್ತರಾಗುತ್ತಾರೆ. ಒಂದು ಪಕ್ಷ ನೀವು ಈ ಮಂತ್ರವನ್ನು ಬೇರೆಯವರಿಗೆ ಉಪದೇಶ ಮಾಡುವುದಾದರೆ ನೀವು ನರಕಕ್ಕೆ ಹೋಗುತ್ತೀರಿ. ಆದರೆ ಮಾನವ ಕುಲಕೋಟಿಯ ಉದ್ಧಾರಕ್ಕೆ ರಾಮಾನುಜರು ತಮ್ಮ ಗುರುಗಳಿಗೆ ಅವಿಧೇಯರಾಗುತ್ತಾರೆ ಮತ್ತು ಎಲ್ಲರೂ ಕೇಳಿಸಿಕೊಳ್ಳುವಂತೆ ಆ ಮಂತ್ರವನ್ನು ಏರಿದ ಧ್ವನಿಯಲ್ಲಿ ಉದ್ಘೋಷಿಸುತ್ತಾರೆ. ಈ ದೃಶ್ಯವನ್ನು ನೋಡಿ ಶ್ರೀಮಾತೆಯವರು ಧ್ಯಾನ ಸಮಾಧಿಗೆ ಒಳಗಾದರು. ರಾಮಾನುಜರ ಪಾತ್ರದಲ್ಲಿ
ಅಂದಿನ ಪ್ರಸಿದ್ಧ ಅಭಿನೇತ್ರಿ ತಾರಾಸುಂದರಿ ಕಾಣಿಸಿಕೊಂಡಿದ್ದಳು. ಈ ದೃಶ್ಯಾಭಿನಯದ ನಂತರ ಆಕೆ ಶ್ರೀಮಾತೆಗೆ ವಂದಿಸಲೆಂದು ಬಂದಳಾದರೂ ಅವರು ಹೊರ ಜಗತ್ತಿನ ಪರಿವೆಯೇ ಇಲ್ಲದೆ ಸಮಾಧಿಯಲ್ಲಿದ್ದರು. ಗೋಪಾಲ್ಮ 4-5 ಬಾರಿ ಎಬ್ಬಿಸಲು ಪ್ರಯತ್ನ ಮಾಡಿದ ಮೇಲೆ ಶ್ರೀಮಾತೆಗೆ ಒಂದಿಷ್ಟು ಎಚ್ಚರವಾಯಿತು. ಆಗ ತಾರಾ ಅವರಿಗೆ ವಂದಿಸಿದರು. ಶ್ರೀಮಾತೆಯವರು ತಾರಾಳನ್ನು ರಾಮಾನುಜರೆಂದೇ ಭಾವಿಸಿ ಅಪ್ಪಿಕೊಂಡರು. ನಾಟಕ ಮುಗಿದ ನಂತರ ಎಲ್ಲ ನಟನಟಿಯರೂ ಬಂದು ಶ್ರೀಮಾತೆಗೆ ನಮಸ್ಕರಿಸಿದರು. ಆ ಬಳಿಕ ಅವರೆಲ್ಲರೂ ಉದ್ಬೋಧನ್ಗೆ ಬಂದು ಶ್ರೀಮಾತೆಗೆ ಗೌರವ ಸಮರ್ಪಣೆ ಮಾಡಿದರು. ಶ್ರೀಮಾತೆಯವರ ಭಕ್ತರು ಮತ್ತು ಅಂದಿನ ಪ್ರಸಿದ್ಧ ನಾಟಕಕಾರರೂ ಆಗಿದ್ದ ಕ್ಷೀರೋದ್ ಪ್ರಸಾದ್ ವಿದ್ಯಾ ವಿನೋದ್ ಅವರು ಕಿನ್ನರಿ ಎಂಬ ತಮ್ಮ ಗೀತನಾಟಕವನ್ನು ಶ್ರೀಮಾತೆಯವರು ನೋಡಲಿ ಎಂದು ಬಯಸಿದರು. 1918ರ ಸೆಪ್ಟೆಂಬರ್ 18 ಭಾನುವಾರ ಶ್ರೀಮಾತೆಯವರು ಈ ಗೀತನಾಟಕವನ್ನು ನೋಡಲು ಸ್ವಾಮಿ ಶಾರದಾನಂದರ ಜೊತೆಯಲ್ಲಿ ಹೋದರು. ಹೇಗೆ ಹೆತ್ತ ತಾಯಿಯ ಹೃದಯ ತನ್ನ ಒಳ್ಳೆಯ ಮತ್ತು ಕೆಟ್ಟ ಮಕ್ಕಳ ನಡುವೆ ತಾರತಮ್ಯ ಮಾಡುವುದಿಲ್ಲವೋ ಹಾಗೆಯೇ ಶ್ರೀಮಾತೆಯವರು ರಂಗಭೂಮಿಯ ನಟಿಯರು ಅಷ್ಟೊಂದು ಉತ್ತಮ ನೆಲೆಯಿಂದ ಬಂದವರಲ್ಲವೆಂಬುದನ್ನೂ ತಿಳಿದಿದ್ದೂ ಸಹ ಅವರನ್ನು ಪ್ರೀತಿ ಮಾಡಿದ್ದರು. ಶ್ರೀಮಾತೆಯವರು ಅವರ ಅಭಿನಯ ಕಲಾ ಪ್ರತಿಭೆಯನ್ನು ಮತ್ತು ಹಾಡುಗಾರಿಕೆಯನ್ನು ಹೊಗಳುತ್ತಿದ್ದರು. ಅವರು ತಮ್ಮ ಮೇಲೆ ನಿಜವಾದ ಭಕ್ತಿಯನ್ನಿಟ್ಟುಕೊಂಡಿದ್ದಕ್ಕೆ ಮೆಚ್ಚುಗೆಯನ್ನೂ ತಿಳಿಸುತ್ತಿದ್ದರು. ಶ್ರೀಮಾತೆಯವರು ಒಂದು ಸಾಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಮಡಿವಂತಿಕೆಯ ವಾತಾವರಣದಲ್ಲಿ ಬೆಳೆದು ಬಂದಿದ್ದರು. ಅವರು ರಂಗಭೂಮಿಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡಿದ್ದರು. ಅದು ಕಲೆ ಮತ್ತು ಸಂಸ್ಕೃತಿ, ಧರ್ಮ ಮತ್ತು ತತ್ವ, ಇತಿಹಾಸ ಮತ್ತು ಸಂಪ್ರದಾಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ವಾಹಕವೆಂದು ಅವರು ಬಲ್ಲವರಾಗಿದ್ದರು. ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಮತ್ತು ಸ್ವಾಮಿ ವಿವೇಕಾನಂದರು ನಾಟಕ ಮಂದಿರಗಳಿಗೆ ಭೇಟಿ ನೀಡುವುದು ಮತ್ತು ಅದಕ್ಕೂ ಮುನ್ನ ಸಮಾಜದಲ್ಲಿ ಜಾತಿಹೀನರೆಂದು ಪರಿಗಣಿಸಲ್ಪಡುತ್ತಿದ್ದ ನಟನಟಿಯರನ್ನು ಗುರುತಿಸಿ ಹೊಗಳುವುದು ಮುಂತಾದವು ಆಗಿನ ಮಡಿವಂತರನ್ನು ಸುಮ್ಮನಾಗುವಂತೆ ಮಾಡಿದ್ದವು. ಗಿರೀಶನ ಪ್ರತಿಭೆ ಮತ್ತು ಜನಾಕರ್ಷಕ ವ್ಯಕ್ತಿತ್ವ ಹಲವರನ್ನು ಅವನೆಡೆಗೆ ಆಕರ್ಷಿತವಾಗುವಂತೆ ಮಾಡಿದ್ದು ಅವರೆಲ್ಲರನ್ನೂ ಅವನು ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರ ಬಳಿಗೆ ಕರೆತಂದಿದ್ದನು. ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಮತ್ತು ಶ್ರೀರಾಮಕೃಷ್ಣರ ಭಕ್ತವೃಂದದ ಬೆಂಬಲವಿದ್ದುದರಿಂದ ಅವನು ತುಂಬಾ ಧಾರಾಳಿಯಾಗಿ ವರ್ತಿಸುತ್ತಿದ್ದನು. ನಂತರ ಶ್ರೀಮಾತೆಯವರು ಗಿರೀಶ್ಗೆ ಸಂಬಂಧಿಸಿದ ಕೆಲವು ಘಟನೆಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ರಾಮಕೃಷ್ಣ ಮಠಕ್ಕೆ ಬೆಂಬಲಿಸಲೆಂದು ನಿಯತವಾಗಿ ಹಣವನ್ನು ನೀಡುತ್ತಿದ್ದವರೆಂದರೆ ಸುರೇಶ್ ಮಿತ್ರ. ಗಿರೀಶನೂ ಸಹ ತನ್ನ ಬೆಂಬಲವನ್ನು ನೀಡುತ್ತಿದ್ದನು. ಗಿರೀಶನು 1 ವರ್ಷದ ಅಂದರೆ ನಾನು ಬೇಲೂರಿನಲ್ಲಿ ನೀಲಾಂಬರ್ ಬಾಬು ಅವರ ಮನೆಯಲ್ಲಿದ್ದಾಗ ಎಲ್ಲ ಖರ್ಚು ವೆಚ್ಚಗಳನ್ನು ಅವನೇ ಭರಿಸಿದನು. ಈ ಮುನ್ನ ಅವನು ಓರ್ವ ಮರ್ಯಾದೆಗೆಟ್ಟ ವ್ಯಕ್ತಿಯಾಗಿದ್ದು ರಂಗಭೂಮಿಯಲ್ಲಿ ಜೀವನ ಸಾಗಿಸುತ್ತಾ ಕೆಟ್ಟವರ ಸಹವಾಸದಲ್ಲಿದ್ದವನು. ಆದರೆ ಅವನು ಅಪಾರ ನಂಬಿಕೆಯ ವ್ಯಕ್ತಿ. ಆದ್ದರಿಂದಲೇ ಅವನು ಶ್ರೀರಾಮಕೃಷ್ಣರ ಸದೃಶ ಪ್ರೀತಿಗೆ ಪಾತ್ರನಾಗಿದ್ದನು. ಶ್ರೀರಾಮಕೃಷ್ಣರು ಅವನನ್ನು ಜೀವನ್ಮುಕ್ತನನ್ನಾಗಿ ಮಾಡಿದರು. ಒಮ್ಮೆ ಶ್ರೀರಾಮಕೃಷ್ಣರು ಹೇಳಿದ್ದರು, ಗಿರೀಶನು ಶಿವನ ಒಂದು ಭಾಗವಾಗಿ ಹುಟ್ಟಿದವನು. ಮತ್ತೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಹೇಳಿದರು, ಶ್ರೀರಾಮಕೃಷ್ಣರ ರೋಗ ಅವರು ಬೇರೆಯವರ ಪಾಪಕರ್ಮಗಳನ್ನು ತಮ್ಮ ಮೇಲೆ ಆರೋಪಿಸಿಕೊಂಡಿದ್ದರಿಂದ ಬಂದದ್ದು. ಶ್ರೀರಾಮಕೃಷ್ಣರು ಹೇಳಿದ್ದರು, ನಾನು ಗಿರೀಶನ ಪಾಪಕರ್ಮಗಳನ್ನು ಸ್ವೀಕರಿಸಿದ್ದರಿಂದ ನನಗೆ ಈ ಕ್ಯಾನ್ಸರ್ ರೋಗ. ನನಗೆ ಹಾಗೆ ಮಾಡದೇ ಇದ್ದಿದ್ದರೆ ಅವನು ತನ್ನ ಪಾಪಕರ್ಮಗಳ ಫಲವನ್ನು ಅನುಭವಿಸಲು ಶಕ್ತನಿರುತ್ತಿರಲಿಲ್ಲ. ಶ್ರೀರಾಮಕೃಷ್ಣರಿಗೆ ತಾನು ಬಯಸಿದಾಗ ದೇಹ ತ್ಯಜಿಸುವ ಶಕ್ತಿಯಿತ್ತು. ಅವರು ಮನಸ್ಸು ಮಾಡಿದ್ದರೆ ಸಮಾಧಿಯಲ್ಲಿರುವಂತೆಯೇ ತಮ್ಮ ದೇಹವನ್ನೂ ಬಿಡಬಹುದಿತ್ತು. ಆದರೆ ಅವರು ಈ ಎಲ್ಲಾ ನೋವನ್ನು ತಮ್ಮ ತರುಣ ಶಿಷ್ಯರೆಲ್ಲರೂ ಒಂದುಗೂಡಲಿ ಎಂಬ ಬಯಕೆಯಿಂದ ಸಹಿಸಿಕೊಂಡಿದ್ದರು. 1912ರ ಫೆಬ್ರವರಿ 12ರಂದು ಗಿರೀಶ್ ದೈವಾಧೀನನಾದ ಸಂಗತಿಯನ್ನು ಶ್ರೀಮಾತೆಯವರು ತಮ್ಮ ಓರ್ವ ಶಿಷ್ಯರಿಗೆ ತಿಳಿಸುತ್ತಾ ಹೀಗೆಂದಿದ್ದರು, ಅಯ್ಯೋ, ಗಿರೀಶ್ ಸತ್ತು ಹೋದನು. ಇಂದು ಅವನು ತೀರಿಕೊಂಡ 4ನೇ ದಿನ. ಅವನ ಬಂಧುಗಳು ಅವನ ಮನೆಯಲ್ಲಿ ಈ ದಿನ ನಡೆಯುವ ಶಾಸ್ತ್ರ ಇತ್ಯಾದಿಗಳಿಗೆ ನನ್ನನ್ನು ಕರೆದೊಯ್ಯಲು ಇಲ್ಲಿಗೆ ಬಂದರು. ಅವನು ಇನ್ನಿಲ್ಲ.
ಹಾಗಾಗಿ ಅವನಿಲ್ಲದ ಮೇಲೆ ನಾನು ಅಲ್ಲಿಗೆ ಹೋಗುವ ಅವಶ್ಯಕತೆ ಇದೆ ಎಂದು ಅನಿಸಲಿಲ್ಲ. ಅಯ್ಯೋ, ಸಾಕ್ಷಾತ್ ಇಂದ್ರನೇ ಉರುಳಿದಂತಾಯಿತು. ಓಹ್, ಅದೆಂತಹ ಎಣೆಯಿಲ್ಲದ ಭಕ್ತಿ ಮತ್ತು ವಿಶ್ವಾಸಗಳನ್ನು ಅವನು ಶ್ರೀರಾಮಕೃಷ್ಣರ ಮೇಲಿಟ್ಟಿದ್ದನು. ಜೈ ಶ್ರೀರಾಮಕೃಷ್ಣ.